ಪ್ರೀತಿಯಿಂದ ಎಲ್ಲ ಸಲಹೆಗಳಿಗೆ ನೀತಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಂತೇಳಿ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಗುರುಗಳಾಗಿರ್ತಕ್ಕಂಥ ಸಾವಿತ್ರಿ ಮೇಡಮನ್ನ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಹೋಗಿ ಈ ಒಂದು ಕಾರ್ಯಕ್ರಮ ಬಂದಿದೆ ಅವ್ರ ವೇದಿಕೆ ಮಾಡಬೇಕು ಅಂತೇಳಿ ಅವ್ರನ್ನ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆಟೋ ಚಾಲಕರ ಜೊತೆ ಸದಾ ಯಾವಾಗಲೂ ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ತಾಲೂಕು ಗೌರವಾಧ್ಯಕ್ಷರಾದ ಅಮರನಾಥ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಧಿಕಾರವನ್ನ ಸ್ವೀಕಾರ ಮಾಡಲಿರುವಂತಹ ನೂತನ ಅಧ್ಯಕ್ಷರಾದಂಥ ಗಣೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಅಧ್ಯಕ್ಷರ ಸಂಘದ ನಾಗೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ನಮ್ಮ ಸಂಘದ ನೂತನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ತಮ್ಮಣ್ಣನವರು ಕೂಡ ವೇದಿಕೆ ಮೇಲೆ ಬರಬೇಕು. ಮಾಜಿ ಜಯನಂದ್ ಅವರು ಸಂಘದ ಉಪಾಧ್ಯಕ್ಷರು ಇವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಅವರು ಕೂಡ ಉಪಾಧ್ಯಕ್ಷರು ಇವರು ಸಹ ವೇದಿಕೆ ಮೇಲೆ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾರೆ. ಅನಿಲ್ ಉಪಾಧ್ಯಕ್ಷರು ಇವರು ಸಹ ವೇದಿಕೆ ಮೇಲೆ ಬರಬೇಕಂತ ಆಹ್ವಾನಿಸ್ತಾರೆ. ರುದ್ರೇಶ್ ಕಟ್ಟಲು ಪ್ರಧಾನ ಕಾರ್ಯದರ್ಶಿ ಇವರು ಸಹ ವೇದಿಕೆ ಮೇಲೆ ಕಾರ್ಯದರ್ಶಿ ಆಟೋ ಚಾಲಕರ ಮಾಲೀಕರ ಸಂಘ ಇವರು ಸಹ ವೇದಿಕೆ ಮೇಲೆ ಆಹ್ವಾನಿಸ್ತಾರೆ. ಚೇತನ್ ಬಾನಡಿ ಖಜಾಂಚಿ ಇವರು ಸಹ ವೇದಿಕೆ ಮೇಲೆ ಬರಬೇಕಂತ ಹಾಗೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರು ಇವರು ಸಹ ವೇದಿಕೆ ಮೇಲೆ ಬರಬೇಕಂತೇಳಿ ಅನ್ನು ಅವರು ಕೂಡ ಬಂದಿದ್ರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತೇಳಿ ಆಲೋಚಿಸಿದ್ದೀನಿ. ಗಣೇಶನ ನಮ್ಮೆಲ್ಲ ಹಿರಿಯರು ವೇದಿಕೆ ಮೇಲೆ ಬರಬೇಕಂತೇಳಿ ನಗರ ಗೌರವಾಧ್ಯಕ್ಷರಾದ ಪುಟ್ಟಣ್ಣವರು ಶ್ರೀನಿವಾಸ್ ಪುಟ್ಟಣ್ಣ ಇವರು ಸಹ ವೇದಿಕೆ ಮೇಲೆ ಬರಬೇಕಂತ ಆಹ್ವಾನಿಸ್ತಾರೆ. ನಮ್ಮೆಲ್ಲ ಹಿರಿಯ ಆಟೋ ಚಾಲಕರು ಮಂಜುನಾಥ್ ಅವರು ಇದ್ದಾರೆ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಬನ್ನಿ. ಶ್ರೇಯಸ್ ಅವರು ಸಹಕಾರದರ್ಶಿ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆಹ್ವಾನದೊಂದಿಗೆ ಮೊದಲಿಗೆ ಕಾರ್ಯಕ್ರಮದ ಪ್ರಾರ್ಥನೆ ಆಟೋ ಚಾಲಕ ಸಂಘದ ಸದಸ್ಯರು ರಾಜ್ಯ ಮಟ್ಟದ ಗಾಯಕರಾಗಿರುವಂತಹ ಬಿ ರವಿಯವರಿಂದ. ಭೂಲೋಕದಯ್ಯ ದೇವಾನಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಮೂಡಾಲದವನೇ ಮುಕ್ಕಣ್ಣ ಶಿವನೇ ಭಕ್ತರಿಗೊಲಿಯೋ ಸುಗುಣಾನೇ ಮೂಡಾಲದವನೇ ಮುಕ್ಕಣ್ಣ ಶಿವನೇ ಭಕ್ತರಿಗೊಲಿಯೋ ಸುಗುಣಾನೇ ಭಕ್ತರಿಗೊಲಿಯೋ ಸುಗುಣಾನೇ ಶಂಕರ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಭೂಲೋಕದಯ್ಯ ದೇವಾನಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ಹಣ್ಣು ಕಾಯಿ ಪೂಜೆ ಮರುಗ ಮಲ್ಲಿಗೆ ಪೂಜೆ
ದವನಾದ ಪೂಜೆ ಗುಡಿಯಲ್ಲ, ಹಣ್ಣು ಕಾಯಿ ಪೂಜೆ ಮರುಗ ಮಲ್ಲಿಗೆ ಪೂಜೆ, ದವನಾದ ಪೂಜೆ ಗುಡಿಯಲ್ಲ. ದವನಾದ ಪೂಜೆ ಗುಡಿಯಲ್ಲಿ ನಂಜುಂಡ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಭೂಲೋಕದಯ್ಯ ದೇವಾನಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಹುಲಿವಾಹನದಯ್ಯ ಏಳು ಮಲೆ ಒಡೆಯ, ಭಕ್ತಾರ ಕೂಗಿಗೆ ಓಗೊಡುವ. ಹುಲಿವಾಹನದಯ್ಯ ಏಳು ಮಲೆ ಹೊಡೆಯ, ಭಕ್ತಾರ ಕೂಗಿಗೆ ಓಗೊಡುವ. ಭಕ್ತಾರ ಕೂಗಿಗೆ ಓಗೊಡುವ ಮಾದೇವ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಭೂಲೋಕದಯ್ಯ ದೇವಾನಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ. ಕಾರ್ಯಕ್ರಮದಲ್ಲಿ ಬಹಳ ಒಂದು ಅರ್ಥಪೂರ್ಣವಾದಂಥ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಿಂದ ನಮ್ಮ ಸ್ನೇಹಿತರು ರಾಜ್ಯ ಮಟ್ಟದ ಕಾರ್ಯಕ್ರಮ ರವೀಂದ್ರ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನ, ನೂತನ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರುದ್ರೇಶ್ ಅವರು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಸುತಶ್ಚಲಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಏನು ದಿನಾಂಕ 10ನೇ ತಾರೀಕಿನಂದು ನಡೆಯುವಂಥ ಒಂದು ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಗಣೇಶ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಸೊ ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ನೂತನ ಪದಗ್ರಹಣ ಕಾರ್ಯಕ್ರಮದ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ಸದಸ್ಯರಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರನ್ನ ನಾವು ಕೇಳ್ಕೊಂಡಾಗ ಅವರು ಮನಪೂರ್ವಕವಾಗಿ ಹೋಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವೇದಿಕೆ ಮೇಲೆ ಅವರಿಗೂ ಸಹ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಈ ಒಂದು ಸಮಾರಂಭದ ಜನ ಉಪಸ್ಥಿತಿಯಲ್ಲಿ ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಗೌರವಾಧ್ಯಕ್ಷರಾದಂಥ ಅಮರನಾಥ್ ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರು ಗಣೇಶ್ ಬಾಳೆಗದ್ದೆಯವರು ಸಹ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ನಾವು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಯುಬಿ ನಾಗೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾವು ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನೂತನ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮೊನ್ನೆಯ ತಮ್ಮಣ್ಣನವರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ಬಯಸ್ತೇನೆ. ಅನಿಲ್ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅನುಪಸ್ಥಿತಿಯನ್ನು ಕೂಡ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೇಯಸ್ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸಾವಿತ್ರಿ ಮೇಡಮ್ ನಿವೃತ್ತ ಉಪನ್ಯಾಸಕರು, ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪುರಸ್ಕೃತರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘದ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು. ಹಾಗೆ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಜಯನಂದರ ಸರ್ ವೇದಿಕೆ ಮಾಡಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕ. ಹಾಗೆ ಮಾಜಿ ಅಧ್ಯಕ್ಷರಾದಂತಹ ಪ್ರಕಾಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಗಣೇಶ್ ಮಾಜಿ ಅಧ್ಯಕ್ಷರು ಗಣೇಶನ ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಗರ ಗೌರವ ಅಧ್ಯಕ್ಷರಾದಂತಹ ಪಟ್ಟಣವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹಿರಿಯ ಆಟೋ ಚಾಲಕರಾದಂತಹ ಮಂಜುನಾಥ್ ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪತ್ರಿಕಾ ಅಧ್ಯಕ್ಷರು ಪ್ರಸನ್ನ ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ಉದಯ ಶಂಕರ್ ಅವರು ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರರು ಇವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ
ದಿನೇಶ್ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕ ಸಂಘದ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತ ಮಿತ್ರರು ಹಾಗೂ ಎಲ್ಲಾ ಹಿರಿಯ ಮುಖಂಡರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗೆ ಮಾಜಿ ಅಧ್ಯಕ್ಷರಾದಂತಹ ಸುಧೀರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವರು ಚಂದ್ರೇಗೌಡರು ಸಹ ಈ ಕಾರ್ಯಕ್ರಮದಲ್ಲಿ ಹಿರಿಯ ಆಟೋ ಚಾಲಕರು ಹಾಗೂ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ರವೀಣ್ ಟಿವಿ ಮಾಧ್ಯಮದಲ್ಲಿ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಎಲ್ಲಾ ಹಿರಿಯ ಮುಖಂಡರಿಗೂ ಹಿರಿಯ ಸಹಕಾರಿಗಳಿಗೂ ಚಾಲಕರಿಗೂ ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡುತ್ತಾ ನೂತನ ನಿರ್ದೇಶಕರು ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ಮೂಡಿಗೆರೆ ಆಟೋ ಚಾಲಕರ ಮಾಲೀಕರ ಸಂಘದ ಒಂದು ಹೆಮ್ಮೆ ಅಂತೇಳಿ ನಾವಾದರೂ ಭಾವಿಸ್ಕೊಳ್ತಾ ನಮ್ಮ ಸಂಘದ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ಎಡಿಪಿ ಸದಸ್ಯರಾಗಿರುವಂತಹ ಸುಧೀರ್ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮಾಡಬೇಕಂತೇಳಿ ಪ್ರೀತಿಯಿಂದ ಅಲ್ಲ, ನೀವು ಮಾಜಿ ಅಧ್ಯಕ್ಷರಾಗಿದ್ರೆ ನಾವು ಬೇಡ ಅಂತೀವಿ, ನೀವು ಅಲ್ಲೇ ಬೇಜಾರು ಮಾಡ್ಕೊಂತಾರೆ. ಎಡಿಪಿ ಸದಸ್ಯರಾಗಿರೋದ್ರಿಂದ ದಯಮಾಡಿ ಒಂದು ಗೌರವವಾಗಿ ಈಗಷ್ಟೇ ಮಾಜಿ ಅಧ್ಯಕ್ಷರಾದ ಸುಧೀರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಹಾಗೆ ನಮ್ಮ ಜಯಮಾಲ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದ ರಮೇಶ್ ಅವರಿಗೂ ಸಹ ತಾಲೂಕು ಆಟೋ ಚಾಲಕ ಮಾಲೀಕರ ಸಂಘದ ಕಾರ್ಯದರ್ಶಿಯಾದಂಥ ಹಿರಿಯ ನಾಗರಿಕರಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಾಜಿ ಗೌರವಾಧ್ಯಕ್ಷರಾದಂಥ ಪುರುಷೋತ್ತಮ ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾಗಿರ್ತಕ್ಕಂಥ ಸುನೀಲ್ ಅವರು ಹಾಗೆ ಸುರೇಶ್ ಅವರು ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರವಾಗಿ ಸ್ವಾಗತವನ್ನು ಬಯಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಮ್ಮೆಲ್ಲರ ಮಾರ್ಗದರ್ಶಕರು ಇಲ್ಲಿ ಬಹುತೇಕ ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಮಗೆ ಅಕ್ಷರವನ್ನು ತಿದ್ದಿಸಿ ನಮ್ಗೆಲ್ರಿಗೂ ಬೋಧನೆ ಮಾಡಿದಂಥ ಮೇಡಮ್ ಅವ್ರ ತಂಡ ನಾವು ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ಒಂದು ಆಲೋಚನೆ ಮಾಡಿದ್ವಿ. ಮೇಡಮ್ ಅವರು ಬಹಳ ಸಂತೋಷದಿಂದ ಒಪ್ಕೊಂಡು ಬಂದಿದ್ದಾರೆ. ದಯಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಸಾವಿತ್ರಿ ಮೇಡಮ್ ಹತ್ರ ನಾನು ವಿನಂತಿ ಮಾಡ್ತೀನಿ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಎಲ್ಲರ ಮಾರ್ಗದರ್ಶಕರು ಹಿರಿಯರು ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪುರಸ್ಕೃತವಾಗಿರುವಂತಹ ಸಾವಿತ್ರಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ನಾನು ಸ್ವಾಗತಿಸ್ತಾ ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಉದ್ಘಾಟನಾ ನುಡಿಯನ್ನು ಆಗಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ನನ್ನೇ ಇಲ್ಲಿ ಕರೆದ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ನಾನು ಆಟೋ ಚಾಲಕರ ಸಂಘದ ಆಟೋ ಚಾಲಕಗಳು ಅಲ್ಲ, ಮಾಲೀಕಳು ಅಲ್ಲ. ಬಟ್ ನಿನ್ನೆ ನಮ್ಮ ಗಣೇಶ ಬಂದು ಮೇಡಮ್ ಹಾಲ್ ಖಾಲಿ ಇದೆಯಾ ಬೇಕು ಅಂತ ಹೇಳಿದಾಗ ಬುಧವಾರ ಆದ್ರೆ ಇದೆಯಪ್ಪ ಅಂತ ಹೇಳಿದೆ. ಆಮೇಲೆ ನನ್ನನ್ನು ಇಲ್ಲಿ ಇನ್ವೈಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಿನ್ನೆ ಬಂದು ಇನ್ವಿಟೇಷನ್ ಕೊಟ್ಟಾಗ ನನ್ನನ್ನು ಉದ್ಘಾಟಕರು ಅಂತ ಹಾಕಿದ್ದಾರೆ. ಸಂತೋಷ ಇರಲಿ. ವೇದಿಕೆಯ ಮೇಲೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ವಿದ್ಯಾರ್ಥಿ ಚಂದ್ರೇಶ್ ಅವರೇ ಹಾಗೂ ಗೌರವಾಧ್ಯಕ್ಷರಾಗಿರುವಂಥ ಅಮರ್ನಾಥ್ ಅವರೇ ಹಾಗೂ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸ್ತಿರುವಂಥ ಅಧ್ಯಕ್ಷರ ಸ್ಥಾನವನ್ನು ಸ್ವೀಕರಿಸ್ತಿರುವಂಥ ಗಣೇಶ್ ಅವರೇ ಹಾಗೂ
ಇಲ್ಲಿ ಸಾಕಷ್ಟು ಜನ ಎಲ್ಲ ಮುಖಪರಿಚಯ ಇದೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ದೀರಾ, ಆದ್ರೆ ನಿಮ್ಮ ಹೆಸರುಗಳು ಗೊತ್ತಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನಾನು ನನ್ನ 2 ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಪ್ರೋಗ್ರಾಮಿಗೆ ಬರೋ ಅವಶ್ಯಕತೆ ಇಲ್ಲ, ಆದ್ರೆ ನನ್ನನ್ನ ಒಂದು ಪ್ರೀತಿಯಿಂದ ಕರೆದಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಮೊದಲನೇದಾಗಿ ಸಲ್ಲಿಸ್ತೇನೆ. ನಾನು ಒಂದು ವಿಷಯವನ್ನ ಹೇಳಬೇಕು ಅಂತ ಹೇಳಿದ್ರೆ, ನಾನು ನಿಮ್ಮೆಲ್ಲರಿಗೂ ಹೇಳೋಷ್ಟು ಅಷ್ಟೊಂದು ದೊಡ್ಡ ವ್ಯಕ್ತಿ ಏನಲ್ಲ, ಆದ್ರೂ ಕೂಡ ನನ್ಗಿಂತ ಚಿಕ್ಕವರಲ್ಲಿ ಕೆಲವು ನನ್ನ ವಿದ್ಯಾರ್ಥಿಗಳೇನಿದಾರೋ ಕೆಲವೊಂದು ಚಿಕ್ಕ ವಯಸ್ಸಿನವರು, ಅವರಿಗೆ ಕೆಲವೊಂದು ನಾನು ಹೇಳುವಂತ ಮಾತು ಅಪ್ಲೈ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನೀವು ಈ ಆಟೋ ಚಾಲಕರ ಸಂಘಕ್ಕೆ ಸತ್ವಶಾಲಿ ಆಟೋ ಚಾಲಕರ ಸಂಘ ಮತ್ತು ಮಾಲೀಕರ ಸಂಘ ಅಂತ ಹೇಳಿ ನೀವೊಂದು ಹೆಸರನ್ನ ಕೊಟ್ಟು ಇದೊಂದು ಸಂಘವನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಯಾವುದೇ ವೃತ್ತಿಯಾಗ್ಲಿ ಬಹಳ ಮುಖ್ಯವಾದಂಥದ್ದು. ನಾವು ಬದುಕಬೇಕು ಅಂತ ಹೇಳಿದ್ರೆ ಒಂದಲ್ಲ ಒಂದು ವೃತ್ತಿಯನ್ನ ಮಾಡಲೇಬೇಕು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಿಶ್ವೇಶ್ವರಯ್ಯ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ದೇಶದ ಒಂದು ದೊಡ್ಡ ಶಾಪ ಅಂತ ಹೇಳಿದ್ರೆ ಸೋಮಾರಿತನ ಅಂತ ಹೇಳಿ. ಅಂದ್ರೆ ಯಾವ ವ್ಯಕ್ತಿಗಳಲ್ಲಿ ಸೋಮಾರಿತನ ಇರುತ್ತೋ ಆ ವ್ಯಕ್ತಿ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾವುದೇ ವೃತ್ತಿಯಾಗಿರ್ಲಿ. ಕಾರ್ಲ್ ಮಾರ್ಕ್ಸ್ ಒಂದು ಮಾತನ್ನ ಹೇಳ್ತಾರೆ, ಯಾವುದೇ ಒಂದು ವೃತ್ತಿಯಾದ್ರೂ ಕೂಡ ನಾವು ದುಡಿಯುವಂತಹ ಒಂದು ಸಾಮರ್ಥ್ಯ ಇರುತ್ತೋ ಅದು ಬಹಳ ಮುಖ್ಯ, ಶ್ರಮ ಬಹಳ ಮುಖ್ಯ ಅಂತ ಹೇಳಿ. ಅದು ಆಟೋ ಓಡಿಸ್ಬೋದು, ಚಪ್ಪಲಿ ಹೊಲಿಬಹುದು, ಅಥವಾ ಇನ್ಯಾವುದೇ ಒಂದು ವೃತ್ತಿಯನ್ನ ಮಾಡಬಹುದು. ಯಾವುದೇ ಒಂದು ದೊಡ್ಡ ಹುದ್ದೆಗೆ ಸಮಾನವಾದದ್ದು ಅಂತ ಹೇಳಿದ್ರೆ ನಮ್ಮ ದುಡಿಮೆ. ಹಾಗಾಗಿ ನಾವು ಇವತ್ತು ಆ ವೃತ್ತಿ ಈ ವೃತ್ತಿ ಅಂತ ಹೇಳೋ ಹಾಗಿಲ್ಲ. ಪ್ರತಿಯೊಂದು ಕೂಡ ಈಗ ಏನು ನೀವು ಆಟೋ ಓಡಿಸಿದ್ರು ಕೂಡ ನಿಮಗೆ ನಿಮ್ಮದೇ ಆದಂತಹ ಒಂದು ಸ್ವಾಭಿಮಾನ ಇದೆ, ನಿಮ್ಮದೇ ಆದಂತಹ ಒಂದು ದುಡಿಮೆ ಇದೆ. ಹಾಗಾಗಿ ನಾವು ಯಾವ ವೃತ್ತಿಯನ್ನು ಕೂಡ ನಾವು ಸಮಾಜದಲ್ಲಿ ಕಡೆಗಣಿಸುವಂತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಿಮ್ಮ ದುಡಿಮೆ ಒಂದು ಕುಟುಂಬದ ನಿರ್ವಹಣೆಯನ್ನ ಮಾಡೋದಕ್ಕೆ ಬಹಳ ಅಗತ್ಯವಾಗಿರುವಂಥದ್ದು. ಮತ್ತೆ ನಾನು ಒಂದು ಕೆಲವು ಯುವಕರಲ್ಲಿ ಒಂದು ಕಿವಿ ಮಾತನ್ನ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ನಿಯಮ ಪಾಲನೆಯನ್ನ ಏನು ರೂಲ್ಸ್ ಇದೆ, ಕಾನೂನುಗಳೇನಿದಾವೆ ನಮ್ಮ ದೇಶದಲ್ಲಿ, ಆ ಕಾನೂನುಗಳಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಬೇಕಾಗುತ್ತೆ. ಆ ಕಾನೂನಿಗೆ ಬದ್ಧವಾಗಿ ನಾವು ನಡ್ಕೋಬೇಕಾಗುತ್ತೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸಂಯಮದಿಂದ ನಡ್ಕೋಬೇಕಾಗುತ್ತೆ. ಬಹಳ ತಾಳ್ಮೆಯಿಂದ ಸಂಯಮದಿಂದ ನಾವು ಯಾವುದೇ ಒಂದು ವೃತ್ತಿಯನ್ನ ಮಾಡ್ಬೇಕಾಗುತ್ತೆ. ಮತ್ತೆ ವಾಹನ ಚಾಲನೆ ಮಾಡುವಾಗ ಕೆಲವೊಂದು ಹುಡುಗರು, ಒಂದು ಚಿಕ್ಕ ವಯಸ್ಸಿನ ಹುಡುಗರು ಕೂಡ ಆಟೋ ಓಡಿಸ್ತಿರ್ತಾರೆ, 18 ವರ್ಷ ದಾಟಂತವ್ರು. ಅವರು ಎರಾಬಿರಿ ಓಡಿಸುವಂತವ್ರು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಚಾಲಕನ ಕೈಯಲ್ಲಿ ಎಲ್ಲರ ಒಂದು ಜೀವ ಕೈಯಲ್ಲಿರುತ್ತೆ. ಹಾಗಾಗಿ ನಿಮ್ಮ ಒಂದು ಚಾಲನೆ ನಿಧಾನವಾಗಿರ್ಬೇಕು, ನಿಯಮಬದ್ಧವಾಗಿರ್ಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಒಂದು ಎಲ್ಲರೂ ಕೂಡ ಗೊತ್ತಿದೆ ನಿಮಗೆ, ಇನ್ಸೂರೆನ್ಸ್ ಅಥವಾ ಜೀವ ವಿಮೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಆಟೋ ಓಡಿಸುವಾಗ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಒಂದು ಕುಟುಂಬದ ನಿರ್ವಹಣೆಗಾಗಿ ಒಂದು ಇನ್ಸೂರೆನ್ಸ್ ಅಥವಾ ಜೀವ ವಿಮೆ ಇರಬೇಕಾಗಿದ್ದು ಬಹಳ ಮುಖ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದು, ನಾನು ಯಾಕೆ ಸಂಯಮದಿಂದ ಇರಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಆದಂತ ಒಂದು ಘಟನೆ. ಈಗ ಮೊನ್ನೆ ಜನವರಿ ತಿಂಗಳು 27-28ನೇ ತಾರೀಕು ಚಿಕ್ಕಮಗಳೂರಲ್ಲಿ ನಮಗೊಂದು ಟ್ರೈನಿಂಗ್ ಇತ್ತು, ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಾಗಿ. ನಾನು ಆ ಟ್ರೈನಿಂಗಿಗೆ ಚಿಕ್ಕಮಗಳೂರಲ್ಲಿ ಬಸವನಹಳ್ಳಿ ಕಾಲೇಜಿಗೆ ಹೋಗಿದ್ದೆ. ಅಲ್ಲಿಂದ ನಾನು ವಾಪಸ್ಸು ಬರ್ಬೇಕಾದ್ರೆ ನಾನು ಇದಕ್ಕೆ ಬರ್ಬೇಕಿತ್ತು, ಬಸ್ಸಿಗೆ ಬರ್ಬೇಕಿತ್ತು. ಹಾಗಾಗಿ ನಾನೊಂದು ಬಸವನಹಳ್ಳಿ ಕಾಲೇಜ್ ಆಟೋ ಸ್ಟ್ಯಾಂಡ್ ಅಲ್ಲಿ ಒಂದು ಆಟೋ ಹತ್ತಿದೆ. ಆ ಆಟೋ ಹತ್ತಿದಾಗ ಒಂದು ನಮ್ಮ ಜನರೇಷನ್ ಅಷ್ಟು ವಯಸ್ಸಾಗಿರ್ಬೋದು ಹುಡುಗ, ಆ ಹುಡುಗನ ಆಟೋ ಹತ್ತಿದೆ. ಆಟೋ ಹತ್ತಿ ನಾನು ಎಲ್ಲಿಗೆ ಹೋಗ್ಬೇಕು ಮೇಡಮ್ ಅಂತ, ಬಸ್ ಸ್ಟ್ಯಾಂಡಿಗೆ ಅಂತ ಹೇಳಿದೆ. ನಾನು ಬಸ್ ಸ್ಟ್ಯಾಂಡಿಗೆ ಬರೋಷ್ಟೊತ್ತಿಗೆ ಅವನೊಂದು 100 ಕ್ವಶನ್ ಕೇಳಿರ್ಬೋದು. ನಾನು ಮೇಡಮ್ ಇಲ್ಲಿಗೆ ಏನ್ ಬಂದಿದ್ರಿ? ಟ್ರೈನಿಂಗ್ ಇತ್ತಪ್ಪ. ಎಲ್ಲಿಗೆ ಹೋಗ್ಬೇಕು? ಬಸ್ ಸ್ಟ್ಯಾಂಡಿಗೆ. ಯಾವ ಊರು? ಮೂಡಿಗೆರೆ.
ನೀವು ಏನು ಟ್ರೈನಿಂಗು ಹೇಳಿದೆ, ಈಗ ನಾನು ಲೆಕ್ಚರರು, ನೀವು ಟ್ರೈನಿಂಗ್ ಇತ್ತಪ್ಪ ನಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಬಂದೆ ಅಂತ ಹೇಳಿದೆ. ಹೌದಾ, ನೀವು ಲೆಕ್ಚರ್ ನಂಗೆ ಕಾಣಕ್ಕೆ ಇಲ್ಲಲ್ಲ ಅಂತ. ಅಂದ್ರೆ ನಾವು ಬೆಳಿಗ್ಗೆ ಡ್ಯೂಟಿಗೆ ಹೋದವರು ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್, ನನ್ನ ಜೀವನದಲ್ಲಿ ಲಿಪ್ಸ್ಟಿಕ್ಕು ಹಾಕಿಲ್ಲ, ನಾನು ಯಾವ ಮೇಕಪ್ ಮಾಡಿಲ್ಲ, ಆ ಪ್ರಶ್ನೆ ಬೇರೆ. ಆದ್ರೆ ಅವನ ಒಂದು ಮೆಂಟಾಲಿಟಿ ಹಿಂಗೆ, ಇವ್ರು ಲೆಕ್ಚರ್ ಆದ್ರೆ ಅವನು ಏನೋ ತಿಳ್ಕೊಂಡಿದ್ದ ಅಂತ ಕಾಣುತ್ತೆ. ಆಮೇಲೆ ನೀವು ಲೆಕ್ಚರ್ ನಮ್ಗೆ ಕಾಣ್ತಿಲ್ಲಲ್ಲ ಮೇಡಮ್ ಅಂತ. ನಾನು ಹೆಂಗಾರು ಕಾಣ್ಲಿ, ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಡಪ್ಪ ಅಂತ ಹೇಳಿದೆ. ಆಮೇಲೆ ಬಸ್ ಸ್ಟ್ಯಾಂಡ್ ಅಷ್ಟೊತ್ತಿಗೆ ಬಂತು. ಬಸ್ ಸ್ಟ್ಯಾಂಡಲ್ಲಿ ಇಳಿದು ನಾನು ಬಸ್ಸಿಗೆ ವೇಟ್ ಮಾಡಿದೆ, ಬಸ್ ಹತ್ತಿ ಬಂದೆ. ನಾನು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಕೆಲಸ ಎಷ್ಟೋ ಅಷ್ಟು ಮಾಡಬೇಕೇ ವಿನಃ ಯಾವುದೇ ಒಂದು ಪ್ಯಾಸೆಂಜರ್ಗೆ 28 ಪ್ರಶ್ನೆಗಳನ್ನ ಕೇಳೋದಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೂಡಿಗೆರೆಗೆ ನಾನು ಫಸ್ಟು 93-94 ಅಪಾಯಿಂಟ್ ಆದಂಥ ಸಂದರ್ಭದಲ್ಲಿ ನಮ್ಮ ಮೂಡಿಗೆರೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನಿಮ್ಗೆ ಸಾಕಷ್ಟು ಜನ ಇಲ್ಲಿ ಗೌಡ್ರಿಗೆಲ್ಲ ಗೊತ್ತಿರ್ಬೋದು. ಯಾವುದೋ ಒಂದು ಹೆಂಗಸು ಮಂಗಳೂರಿಂದ ಬಂದಿದ್ದು, ಇದೇ ಉದದ್ದು ಒಂದು ಕ್ಯಾಂಟೀನ್ ಅಮ್ಮ. ಪಾಪ ಲೇಟ್ ಆಗಿದೆ, ಬಸ್ ಆಟೋ ಹತ್ತಿದೆ. ಆ ಆಟೋದಲ್ಲಿ ತಕೊಂಡೋಗಿ ಆ ಅಮ್ಮನ ಮರ್ಡರ್ ಮಾಡಿ ಇಂಥವ್ರು ಕಡೆ ಮಾಡ್ತಲ್ಲ ಎಲ್ಲೋ ಚರಂಡಿಗೆ ಹಾಕಿದಂಥ ಇನ್ಸಿಡೆಂಟು ಇತ್ತೀಚಿನ ಹುಡುಗರಿಗೆ ಗೊತ್ತಿರಲಿಲ್ಲ ಬಹಳ. ಇಂಥವೆಲ್ಲ ಆಗ್ತವೆ. ಯಾಕಂತ ಹೇಳಿದ್ರೆ, ನಾವು ಒಂದು ವಾಹನ ಕತ್ತಿದ್ವಿ ಅಂತ ಹೇಳಿದ್ರೆ ನಿಮ್ಮ ಕಡೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾವುದೇ ಆಟೋ ಚಾಲಕರಾಗಲಿ, ಟ್ಯಾಕ್ಸಿ ಆಗಲಿ, ಅಥವಾ ಮತ್ತೊಂದು ಯಾವುದೇ ಆಗಿರಲಿ, ಆ ಜವಾಬ್ದಾರಿಯನ್ನ ನಿಭಾಯಿಸುವಂಥದ್ದು ಯಾವುದೇ ಒಬ್ಬ ವಾಹನ ಚಾಲಕರ ಕರ್ತವ್ಯ ಆಗಿರ್ತದೆ. ಆದ್ದರಿಂದ ನಿಮ್ಮಲ್ಲಿ ಎಷ್ಟು ವಿನಯದಿಂದ ನಡ್ಕೊಳ್ತಿರೋ, ಸಂಯಮದಿಂದ ನಡ್ಕೊಳ್ತಿರೋ, ಅದು ಬಹಳ ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಹಳ್ಳಿಯಲ್ಲಿ ಎಷ್ಟೋ ಜನ, ಇವತ್ತು ಪ್ರತಿ ಒಂದು ಹಳ್ಳಿಯಲ್ಲಿ ಎಲ್ಲರ ಮನೇಲಿ ಒಂದು 10 ಮನೆ ಇದಾವೆ ಅಂದ್ರೆ 1-2 ಆಟೋನರು ಇರುತ್ತೆ. ಅಲ್ಲಿ ಎಲ್ಲ ಹಳ್ಳಿಗಳು ಇಂಪ್ರೂವ್ ಆಗಿದಾವೆ, ಆಟೋಗಳಿದಾವೆ. ಅಲ್ಲಿ ಏನಾದ್ರೂ ಕಷ್ಟ ಅಂದ್ರೆ, ಅಥವಾ ವಯಸ್ಸಾದವರಿದ್ರೆ, ಅವ್ರಿಗೆ ಏನಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ, ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಹಣ ಒಂದೇ ಮಾನದಂಡ ಅಲ್ಲ, ಮಾನವೀಯತೆನೂ ಮುಖ್ಯ ಅಂತ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಇಲ್ಲಿ ಕರೆಸಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಹಾಗೂ ಉದ್ಘಾಟನೆಯನ್ನು ಮಾಡೋದಕ್ಕೆ ನನ್ನನ್ನು ಕರೆಸಿದ್ದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಾನೇನಾದರೂ ತಪ್ಪನ್ನ ಮಾತಾಡಿದ್ರೆ ದಯವಿಟ್ಟು ಬೇಸರ ಮಾಡ್ಕೊಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ನಮ್ಮ ಕರ್ತವ್ಯ ಮತ್ತು ಮನಸ್ಸವರ ಮಾತುಗಳನ್ನು ಹಂಚಿಕೊಂಡಂಥ ಸಾಹಿತ್ಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮೇಡಮ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅವರು ಮಾತಾಡ್ತಾ ಪ್ರಾರಂಭದಲ್ಲಿ ಹೇಳಿದರು, ನಾನು ಆಟೋ ಚಾಲಕರಲ್ಲ, ಮಾಲೀಕರಲ್ಲ, ಆಧಾರ್ ಕಾರ್ಡ್ ಅಂತ ಹೇಳಿ. ಆದರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವ ಸಮೂಹ ಒಂದು PUC ಡಿಗ್ರಿಯನ್ನು ಮಾಡ್ಯಾದ್ಮೇಲೆ ಅದರಲ್ಲಿ ಹೆಚ್ಚಿನ ಹಳ್ಳಿ ಯುವಕರು ಒಂದಷ್ಟು ಬೇರೆ ಉದ್ಯೋಗಗಳಿಗೆ ಸಿಗೋದ ಕಾರಣ ಎಲ್ಲರೂ ವಾಹನವನ್ನು, ಆಟೋವನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ಬಹಳಷ್ಟು ಜನ ಓಡಿಸ್ತಾ ಇದ್ದಾರೆ. ಬಹುತೇಕ ಇರೋರೆಲ್ಲ ಅವ್ರು ಸ್ಟೂಡೆಂಟ್ ಆಗಿರೋದ್ರಿಂದ ಎಲ್ರಿಗೂ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಗುರುಗಳ ಹತ್ರ ಉದ್ಘಾಟನೆ ಮಾಡಿಸೋದ್ರಿಂದ ಎಲ್ಲರ ಒಂದು ಆಸೆ. ಹಾಗಾಗಿ ಅವರು ನಾವು ಪ್ರೀತಿಯಿಂದ ಕರೆದಿದ್ದಕ್ಕೆ ಅವ್ರು ಭಾಳ ಪ್ರೀತಿಯಿಂದ ಬಂದು ಭಾಳ ಬಸವಣ್ಣವ್ರು ಹೇಳುವಾಗೆ ಕಾಯಕವೇ ಕೈಲಾಸ. ಹಾಗಾಗಿ ಅಂತ ನಮ್ಮೆಲ್ಲರಿಗೂ ಕೂಡ ಯಾವುದೇ ರೀತಿ ಬಸವಣ್ಣವ್ರು ಹೇಳುವಾಗೆ ಕಾಯಕವೇ ಕೈಲಾಸ ಅಂತೇಳಿ ಭಾಳ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೂ ಬಹಳಷ್ಟು ಮಾರ್ಗದರ್ಶನ, ಹಾಗೆ ಯಾವುದೇ ಸಂಘ, ನಮ್ಮ ಆಟೋ ಸಂಘದಲ್ಲಿ ಬಹಳ ಅಪಾರ ಗೌರವ ಮತ್ತು ಪ್ರೀತಿ ಸದಾ ನಮ್ಮೊಟ್ಟಿಗಿರುವಂಥ ಅಮರನಾಥ್ ಸರ್ ಅವರು, ತಾಲೂಕು ಗೌರವಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಿಗೊಂದು ವೇದಿಕೆಗೆ ಆಹ್ವಾನಿಸ್ತೀನಿ. ಸಮಾರಂಭದ ಅಧ್ಯಕ್ಷರೇ ಹಾಗೂ ಆಗಮಿಸಿದಂತ ಎಲ್ಲ ನನ್ನ ಆತ್ಮೀಯ ಆಟೋ ಚಾಲಕ ಮಾಲೀಕ ಬಂಧುಗಳೇ, ಇವತ್ತು ಹೊಸ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ನಡೀತಾ ಇದೆ. ನಾನು ಬಹುಶಃ ಇದು ಒಂದು 7ನೇ ಕಾರ್ಯಕ್ರಮ ನಂದಿದ್ದು. ನಾನು 7 ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಭಾಗವಹಿಸಿದ್ದೀನಿ. ಬಹುಶಃ ಇವತ್ತಿನ ಒಂದು ತಂಡ ಸ್ವಲ್ಪ ಎಲ್ಲ ನೋಡಿದ್ರೆ ನಿಮ್ಗೆ ಅನಿಸುತ್ತೆ, ಎಲ್ಲ ಯುವಕರು ಕಾಣಿಸ್ತಾ ಇದ್ದಾರೆ. ಇಷ್ಟು ಸ್ವಲ್ಪ ಅನುಭವಸ್ಥರಿದ್ರು, ಸ್ವಲ್ಪ ಹಂಗಂತ ನಿಮ್ಗೆ ಅನುಭವ ಇಲ್ಲ ಅಂತಲ್ಲ, ಸ್ವಲ್ಪ ತಾಳ್ಮೆ, ಬಿಸಿ ರಕ್ತ, ಕೆಲಸ ಮಾಡೋ ಹುಮ್ಮಸ್ಸು,
ಅದನ್ನ ಒಳ್ಳೆದಕ್ಕೆ ಬಳಸ್ಕೊಂಡ್ರೆ ನಮ್ಮ ಸಂಘ ಯಾವ್ದೋ ಒಂದು ಹಂತಕ್ಕೆ ಹೋಗುತ್ತೆ. ಬಹುಶಃ ಇಲ್ಲಿ ಇರ್ತಕ್ಕಂಥವ್ರಲ್ಲಿ ನಮ್ಮ ಮೇಡಮ್ ಬಿಟ್ರೆ ಎಲ್ರಿಗೂ ಒಂದು ವಿಷಯ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸುಮಾರು 300-400 ಆಟೋಗಳು ಇರ್ತಕ್ಕಂಥ ಜಾಗದಲ್ಲಿ 30-40-50 ಜನ ಇದಾರೆ ಅಂತಕ್ಕಂಥದ್ದು ಮೊದಲೇ ಪ್ರಶ್ನೆ ಅವ್ರು ಕಾಡಿರ್ಬೋದು. ಅವ್ರು ಹೇಳ್ತಾರೆ ಅನ್ಕೊಂಡಿದ್ದೆ, ಹೇಳಿಲ್ಲ, ಅದ್ರ ಹೊತ್ಕೊಂಡು ನಾನು ಹೇಳ್ತೀನಿ. ಸಂಖ್ಯೆ ಇನ್ನೂ ಜಾಸ್ತಿ ಇರ್ಬೇಕಾಗಿತ್ತು. ಗಣೇಶ್ ಅವ್ರು ನಿಮಗೊಂದು ಮಾತಾಡಕ್ ಇಷ್ಟಪಡ್ತೀನಿ. ಯಾರನ್ನು ಎಲ್ಲರೂ ಮೆಚ್ಚಕ್ಕೆ ಯಾವತ್ತೂ ಆಗಲ್ಲ, ಎಲ್ಲರೂ ಮೆಚ್ಚಕ್ಕೆ ಹೋಗ್ಲೇಬೇಡಿ. ಆಮೇಲೆ ಇಲ್ಲಿ ತನಕ ಇನ್ನೊಂದು ಘಟನೆ ನಡೀತಾ ಇತ್ತು. ಬಹುಶಃ ನಿಮಗೆ ಈ ಅನುಭವ ಆಗಲ್ಲ. ಸಾಧಾರಣವಾಗಿ ಎಲ್ಲ ಅಲ್ಲ, ಕೆಲವು ಸಂದರ್ಭಗಳಲ್ಲಿ ಏನು ಮಾಜಿ ಅಧ್ಯಕ್ಷರು ಕುರ್ಚಿ ಬಿಟ್ಟು ಇಳಿತಾರೋ ಅವರ ಸಹಕಾರ ಸಾಧನೆ ಸಿಗ್ತಾ ಇರ್ಲಿಲ್ಲ. ಅದನ್ನ ಮುಂದಿನ ಸರಿ ನಾನು ಭರವಸೆ ಕೊಡ್ತೀನಿ, ಚಂದ್ರೇಶ್ವರನ ಜೊತೆಗೆ ಎಲ್ಲದಕ್ಕೂ ಇರ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ನನಗೆ ಯಾರು ಅಧ್ಯಕ್ಷರು ನಾನು ಚಂದ್ರೇಶ್ ಮತ್ತೆ ಅವ್ರ ಟೀಮು ಏನಿದೆ ಅವ್ರ ನಿಂತು ಸಹಕಾರ ಕೊಡ್ತಾರೆ. ಆಮೇಲೆ ಸಾಕಷ್ಟು ಹಿರಿಯರು, ನಾಗೇಶ್ ಇರ್ಬೋದು, ನಾಗರಾಜ್ ಇರ್ಬೋದು, ರಮೇಶ್ ಇರ್ಬೋದು, ಏನಿದಾರೋ ಎಲ್ಲರೂ ವಿಶ್ವಾಸ ಮಾಡಿ. ಅವ್ರು ಬರ್ತಾರೆ ಬರಲಿಲ್ಲ ಅನ್ನೋ ಪ್ರಶ್ನೆ ಸೆಕೆಂಡ್. ನೀವು ಕರೆದಿಲ್ಲ ಅನ್ನೋ ಮಾತ್ರ ಪ್ರಶ್ನೆ ಬರುತ್ತೆ. ನೀವು ಮಿಸ್ ಆಗಿ ಕರೆದೇ ಇದ್ರು ಕೂಡ ಅವ್ರು ಕರೆದಿಲ್ಲ ಅನ್ನೋ ಮಾತು ಬರುತ್ತೆ. ನೀವು ಕರೆದು ಅವ್ರು ಬಂದಿಲ್ಲ ಅಂದ್ರೆ ನಿಮ್ಗೆ ತಪ್ಪಿಲ್ಲ, ನೀವು ತಪ್ಪಿಸಿ ಕಾಲ್ಕೋಬೇಡಿ. ಎಲ್ಲರನ್ನೂ ಕರೀರಿ. 5 ಬಜೆ ಇರ್ಬೋದು, ಇನ್ನೊಂದು ಕಾರ್ಯಕ್ರಮ ಇರ್ಬೋದು. ಹೇಗೆ ಸಮಸ್ಯೆಗಳು ಬಂದಾಗ ಎಲ್ಲರೂ ಒಟ್ಟಾಗ್ತೀವೋ ಒಳ್ಳೆ ಕೆಲಸಕ್ಕೆ ಒಟ್ಟಾಗ್ಬೇಕು. ಒಂದ್ಸಲ ನಮ್ ಶಕ್ತಿ ಒಗ್ಗಟ್ಟು ತೋರಿಸಿದ್ರೆ, ನೀವು ನೆನಪಿರೋ ಸುಮಾರು ಒಂದು 10-12 ವರ್ಷದಿಂದ ಗಣೇಶ್ ಅವರಿಗೆಲ್ಲ ಗೊತ್ತು, ಪರ್ಮಿಟ್ ವಿಚಾರ ಬಂದಾಗ ಯಾವಾಗ ನಮ್ಮ ಅನ್ನ ತಟ್ಟೆ ಕಲ್ಬೀಳುತ್ತೆ ಅನ್ನೋ ಪರಿಸ್ಥಿತಿ ಬಂತು, ಅವತ್ತು ನೀವು 100% ಆಟೋದ್ರು ಒಗ್ಗಟ್ಟಾಗಿದ್ರು. ಆನಂತರ ಯಾವತ್ತಾಗಿದ್ದು ಗೊತ್ತಿಲ್ಲ. ಸಮಸ್ಯೆ ಬಂದಾಗ ಮಾತ್ರ ಯಾಕೆ ಒಗ್ಗಟ್ಟಾಗ್ಬೇಕು? ಸಮಸ್ಯೆ ಬರ್ಲಿಕ್ಕೆ ಮೊದಲು ಒಗ್ಗಟ್ಟಾಗಿದ್ದು ಸಮಸ್ಯೆನೇ ಬರಲ್ಲ. ಒಂದಷ್ಟು ಜನಕ್ಕೆ ಅನುಭವ ಸಾಕಷ್ಟು ಜನ ಹೆಸರಾಗಿ ಇಷ್ಟಪಡೋದು, ದೊಡ್ಡ ದೊಡ್ಡ ಕಾರಲ್ಲಿ ಬಂದ್ಬಿಟ್ಟು ಆಟೋದವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇತ್ತೀಚಿಗೆ ಕಮ್ಮಿ ಆಗಿದೆ. ಕಮ್ಮಿ ಆಗ್ಲಿಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟು. ಸೊ ಅದೇ ರೀತಿ ಒಗ್ಗಟ್ಟಿದ್ರೆ ತೆಗೆ ಗಾಡಿ ಸೈಡಿಗೆ ಹಾಕೋ ಅನ್ನೋ ಮಾತು ಬರಲ್ಲ. ಸರ್ ಪಕ್ಕಕ್ಕೆ ಬಿಡಿ ಸರ್ ಅನ್ನೋ ಮಾತು ಬರುತ್ತೆ. ಇದಕ್ಕೆ ಬೇಕಾಗಿದ್ದು ಒಗ್ಗಟ್ಟು. ನಾನು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಬರ್ತೀನಿ, ನಮ್ಮಲ್ಲಿ ಯಾವ ತತ್ವ ಇರಬೇಕಂದ್ರೆ, ಸ್ವಲ್ಪ ಸಂಘದಲ್ಲಿ ನನಗಾಗಿ ಎಲ್ಲರೂ ಅನ್ನೋ ಪದ ಬರ್ತಾ ಇದೆ. ಸೊ ಎಲ್ಲರಿಗಾಗಿ ನಾನು ಅಂತ ಬಂದಾಗ ನನಗಾಗಿ ಎಲ್ಲರೂ ಅನ್ನೋ ಪದ ಬರುತ್ತೆ. ಎಲ್ರಿಗಾಗಿ ನಾನು ಇದ್ರೆ ನನಗೋಸ್ಕರ ಎಲ್ಲರೂ ಇದ್ದಾರೆ. ನನಗೋಸ್ಕರ ನೀವೆಲ್ಲ ಬರ್ಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಎಲ್ರಿಗೋಸ್ಕರ ನಾನು ಇದ್ದೀನಿ ಅಂದಾಗ ನನಗೋಸ್ಕರ ಎಲ್ಲರೂ ಬರ್ತಾರೆ. ಒಂದು ಸಿಸ್ಟಮ್ ಜಾರಿಗೆ ಬರುತ್ತೆ. ಎಲ್ಲರ ಕಷ್ಟಕ್ಕಾಗಿ ಎಲ್ಲರೂ ಭಾಗವಹಿಸಿ ಒಂದು ಕುಟುಂಬ ತರ ಬದುಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಎಲ್ಲರಿಗೂ ಕೂಡ. ಆಮೇಲೆ ನಾನು ಬಂದ್ ಕೂಡಲೇ ಅಬ್ಸರ್ವ್ ಮಾಡಿದೆ, ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋನ ಇಟ್ಟು ಹಾರ ಹಾಕಿದ್ರಿ. ತುಂಬಾ ಸಂತೋಷ ಆಯ್ತು ಮನಸ್ಸಿಗೆ. ಯಾಕಂತ ಹೇಳಿದ್ರೆ ಒಂದು ಕಳೆದ ಸಾರಿ 2024ರಲ್ಲಿ ಮೋಸ್ಟ್ಲಿ ರಮೇಶ್ ಅವರ ನೇತೃತ್ವದಲ್ಲಿ ಒಂದು ಸಂಘದಿಂದ ಒಂದು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ರಿ. ನಾನು ಬಂದಿದ್ದೆ. ಆ ನಂತರ ಯಾಕೆ ಮಾಡ್ಲಿಲ್ಲ ನಾನು ಕೇಳಿದೆ, ಅಂಬೇಡ್ಕರ್ ಜಯಂತಿ ಮಾಡೋಣ. ಇವತ್ತು ಈ ವೇದಿಕೆ ಮೇಲೆ ಗಣೇಶ್ ಅವ್ರು ಮಾತಾಡಕ್ಕೆ, ನಾನ್ ಮಾತಾಡಕ್ಕೆ, ಚಂದ್ರೇಶ್ವರ್ ಮಾತಾಡಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್. ಎಲ್ಲೋ ಇದು ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ಚೇತನ, ಒಂದು ಶಕ್ತಿ ಅಂದ್ರೆ ಸೂರ್ಯ ಇದ್ದಂಗೆ. ಸೂರ್ಯನ ಮುಚ್ಚಿಡಕ್ಕಾಗುತ್ತಾ? ಬೆಳ್ಕೊಳ್ಬೇಡಪ್ಪ ಅಂತ ಮುಚ್ಚಕ್ಕಾಗುತ್ತಾ? ಮುಚ್ಚಿಡಕ್ಕಾಗಲ್ಲ. ಎಲ್ಲ ಒಂದ್ ಸರ್ತಿ 1975ರಲ್ಲಿ ಸ್ವಲ್ಪ ಮೋಡ ಬಂದಿತ್ತು ಅಷ್ಟೇ. ನಮ್ಮ ಸಂವಿಧಾನಕ್ಕೆ ಸ್ವಲ್ಪ ಮೋಡ ಬಂತು. ಅನುಷ್ಠಾನ ಮಾಡಕ್ಕೆ ಹೋದ್ರೆ ರಾಜಕೀಯ ಚರ್ಚೆ ಆಗುತ್ತೆ, ಬೇಡ, ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಮೋಡ ಬಂದಿತ್ತಷ್ಟೇ, ಅದು ಚೆದ್ರು ಹೋಯ್ತು. ಯಾರು ಕೂಡ ಸಂವಿಧಾನವನ್ನು ಬಿಟ್ಟು ಬಾಳ್ಲಿಕ್ಕಾಗಲ್ಲ, ಸಂವಿಧಾನದಲ್ಲಿ ಬದುಕಲಿಕ್ಕಾಗಲ್ಲ. ಆದ್ರಿಂದ ನಾವು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ನವೆಂಬರ್ 1ಕ್ಕೆ. ಅದೇ ರೀತಿ ಏಪ್ರಿಲ್ 14 ಅಥವಾ ಡಿಸೆಂಬರ್ 29 ಅಂಬೇಡ್ಕರ್ ಕುರಿತು ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕಾಗುತ್ತೆ. ಸರ್ಕಾರಿ ಕಾರ್ಯಕ್ರಮ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ. ಅಂಬೇಡ್ಕರ್ ಅವರನ್ನ ಒಂದು ಜಾತಿ ಒಂದು ಜನಾಂಗ ಸೀಮಿತ ಮಾಡಿರಲ್ಲ, ಇದನ್ನ ಖಂಡಿಸಬೇಕಾಗಿದೆ. ವಿಶ್ವಮಾನವ ಅವರು, ದೇಶದ ಪ್ರತಿಯೊಬ್ಬ ಪ್ರಜೆಗೆ ಬೇಕಾದವರು. 171 ದೇಶಗಳ ಸಂವಿಧಾನವನ್ನ ಸುದೀರ್ಘವಾಗಿ ಅಧ್ಯಯನ ಮಾಡಿ ಭಾರತಕ್ಕೆ ಇಡೀ ವಿಶ್ವದಲ್ಲಿ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು. 1956ರ ಬದಲು ಅವ್ರು ಇನ್ನೊಂದು 25-30 ವರ್ಷ ಬದುಕಿದ್ರೆ, ನಮ್ಮ ದೇಶದ ಪ್ರಧಾನಿ ಆಗಿದ್ರೆ ಇವತ್ತು ದೇಶದ ಚಿತ್ರಣ ಬದಲಾಗ್ತಾ ಇತ್ತು. ದುರಾದೃಷ್ಟ ಏನ್ ಮಾಡಕ್ಕಾಗತ್ತೆ? ರಾಜಕೀಯ ಮೇಲಾಟದಲ್ಲಿ ಸಭ್ಯಸ್ಥರಿಗೆ, ಪ್ರಾಮಾಣಿಕರಿಗೆ ಅವಕಾಶ ಇಲ್ಲದೆ ಈಗಿಂದ ಲಗಾಟಿ ನಡ್ಕೊಂಡ್ ಬಂದಂತಹ ಸಂಪ್ರದಾಯ ಅದು. ಇವತ್ತು ಈ ಮಟ್ಟಿಗಾದ್ರೂ ಒಂದು ಜೀವನ ನಡೀತಾ ಇದೆ, ಒಂದು ಜನರಿಗೆ ಎಲ್ಲ ಸೌಲಭ್ಯಗಳು ಸಿಕ್ಕಿದೆ, ಸಮಾನತೆ ಒಂದು ಹಂತ 100% ಸಮಾನತೆ ಸಿಕ್ಕಿದೆ. ನಾನು ಹೇಳಲ್ಲ, ಒಂದು ಹಂತ ಸಮಾನತೆ ಸಿಕ್ಕಿದೆ ಅಂದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕು. ಇನ್ನೊಂದು ಮಾತಾಡೋಕೆ ಕೆಲವು ಆಟೋ ಚಾಲಕರಿಗೆ ಸಾಕಷ್ಟು ಜನ ಅಂಬೇಡ್ಕರ್ ಇತಿಹಾಸನ ಓದಿರ್ತೀರಾ. ಓದಿರ್ತಕ್ಕಂಥವ್ರು ಯಾರು 100ಕ್ಕೆ 99 ಭಾಗ ಓದಿರ್ತೀರಾ.
ಇಡೀ ಪ್ರಪಂಚದಲ್ಲಿ ಅತ್ಯಂತ ಮೇಧಾವಿ, ಅತಿ ಹೆಚ್ಚು ಡಿಗ್ರಿ ಪಡೆದ್ರು, ಅತಿ ಹೆಚ್ಚು ವಿದ್ಯಾವಂತರು ಒಪ್ಕೊಳ್ತೀರಾ ಅಲ್ವಾ? ಅದ್ರ ಜೊತೆಗೆ ಅವ್ರು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ನೆಲದಲ್ಲಿ ಕೂತಿದ್ರು, ಹೊರಗಡೆ ಆಡ್ತಿದ್ರು, ಏನ್ ಮುಟ್ಲಿಲ್ಲ, ಇನ್ನೊಂದಿಲ್ಲ, ಮತ್ತೊಂದು ಸಾಕಷ್ಟು ಸಮಸ್ಯೆ ರೇಟಕ್ಕಾಗಲ್ಲ. ಹೇಳ್ಬೇಕು, ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕು, ನಾನು ಶಾಂತಿ ಬಗ್ಗೆ ಮಾತಾಡ್ಬೇಕು, ಅವ್ರ ಜೀವನ ಅಷ್ಟು ದೊಡ್ಡದಿದೆ. ಆ ಪರಿಸ್ಥಿತಿ ಇವತ್ತಿದೆಯಾ? ಪ್ರಾಮಾಣಿಕ ನಮ್ಮಿಂದ ಪ್ರಶ್ನೆ ಮಾಡ್ಕೋಬೇಕು. ಆ ಪರಿಸ್ಥಿತಿ ಇವತ್ತು ಇದೆಯಾ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ? ಇಲ್ಲ ತಾನೆ? ಯಾಕೆ ಓದಲ್ಲ ಈಗ ನೋಡಿದ್ರು? ಯಾಕೆ ಎಜುಕೇಶನ್ ಬಿಡ್ತಾ ಇದ್ದಾರೆ? ಡಾಕ್ಟರ್ ಅಂಬೇಡ್ಕರ್ ಅವರು ಅಷ್ಟೊಂದು ಕಷ್ಟಪಟ್ಟು ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದಂತಹ ವಿದ್ಯಾಭ್ಯಾಸ ಮಾಡಿದ್ರು, ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ರು, ಈ ಪ್ರಪಂಚದ ಸರ್ವಶ್ರೇಷ್ಠವಾದಂತಹ ಗ್ರಂಥ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಅವರು ಅಷ್ಟು ಕಷ್ಟಪಟ್ಟು ಓದಿದ್ರಂತಾದ್ರೆ ಎಲ್ಲಾ ಸೌಲಭ್ಯಗಳಿದೆ, ಎಲ್ಲ ವಿದ್ಯಾಲಯಗಳಲ್ಲಿ ಅಸಮಾನತೆ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಓದಲ್ಲ? ಅವರ ಆದರ್ಶನ ಬರೀ ನಾವು ಭಾಷಣದಲ್ಲಿ ಹೇಳೋದು, ಮೈಕಲ್ಲಿ ಮಾತಾಡೋದಲ್ಲ, ಅಥವಾ ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡೋದಲ್ಲ. ಒಂದು ಆದರ್ಶನ ಅನುಸರಿಸಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾನೀಗ ಈ ಮಾತನ್ನ ನಾನು ಅನಿರೀಕ್ಷಿತ ಮಾತಾಡಿದೆ, ದಯವಿಟ್ಟು ಕ್ಷಮಿಸಿ, ತಪ್ಪಾಗಿದೆ. ಯಾಕಂದ್ರೆ ನಾನು ಅಂಬೇಡ್ಕರ್ ಸಾಹೇಬ್ ಫೋಟೋ ಹೊಡೆದ ಕೂಡಲೇ ನಾನು ಜೀವನದಲ್ಲಿ 3 ತುಂಬಾ ಸ್ಟಡಿ ಮಾಡ್ತೀನಿ. ಒಂದು, ಅಂಬೇಡ್ಕರ್ ಅವ್ರ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್, ನನಗೆ ಅಧ್ಯಯನ ಮಾಡ್ತೀನಿ. ಇನ್ನೊಂದು, ಸರಸ್ವತಿ ನದಿ ಬಗ್ಗೆ, ಉದಿವರ್ತ ನದಿ ಬಗ್ಗೆ ಅಧ್ಯಯನ ಮಾಡ್ತೀನಿ. ಇನ್ನೊಂದು, ಪ್ರಪಂಚದ 9 ಅದ್ಭುತಗಳು. ಈ 3 ವಿಷಯದ ಬಗ್ಗೆ ನಾನು ಯಾವಾಗ ಎಲ್ಲಿ ಕರೆದು ನಾನು ಮಾತಾಡೋದು ನನಗೊಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಅದು ನಿರಂತರ 3 ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀನಿ ಬಿಟ್ರೆ ಬಾಕಿ ಅಧ್ಯಯನ ಮಾಡಲ್ಲ. ಏನಾಗ್ಲಿ, ಈ ಒಂದು ಕಾರ್ಯಕ್ರಮಕ್ಕೆ ಗಣೇಶ್ ಅವರು ನಿಮಗೆ ಇದರಿಂದ ನೀವು ಅಧ್ಯಕ್ಷರಾಗಿರ್ತೀರಾ. ಚಂದ್ರೇಶ್ವರ ಬಂದಾಗ ಹೇಳಿದ್ರೆ ನೀವು ನಾಳೆ ಕಾರ್ಯಕ್ರಮ ಮುಗಿಯದಂಗ ಅಧ್ಯಕ್ಷ, ನಾಳಿನ ಮಾಜಿ ಅಧ್ಯಕ್ಷರು ಅಂತ. ನಾಳಿನ ನೀವು ಅಧ್ಯಕ್ಷರು, ನಿಮ್ಗೊಂದು ಹೊಸ ಜವಾಬ್ದಾರಿ ಇದೆ. ಒಳ್ಳೆ ಸಂಘ ಇದೆ, ಒಳ್ಳೆ ತಂಡ ಇದೆ. ತಂಡನ ಕಟ್ಕೊಂಡ್ಬಿಟ್ಟು ಎಲ್ಲರೂ ಸಮಸ್ಯೆಗಳು ಆದಷ್ಟು ಸ್ಪಂದಿಸ್ತಾ, 100% ಆಗಲ್ಲ ಬಿಡಿ, ಸಾಕಷ್ಟು ಸ್ಪಂದಿಸ್ತಾ ಎಲ್ಲರೂ ಕಷ್ಟದಲ್ಲಿ ಭಾಗವಹಿಸಿ ಒಂದು ಸಾಧ್ಯವಾದ ಸಂಘದ ಒಗ್ಗಟ್ಟಿನ ಜಾಸ್ತಿ ಮಾಡಿ, ಏನಾದ್ರು ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನ ಕರೆದು ಕೂರಿಸಿ ಮಾತಾಡಿಸಿ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ, ಈ ಸಮಾರಂಭ ಕರೆದಂತ ಎಲ್ಲ ನನ್ನ ಆಟ ಚಾಲಕ ಮಾಲೀಕ ಮಿತ್ರರಿಗೆ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಬಹಳ ಪೂರ್ಣವಾಗಿ ಬಾಬಾ ಸಾಹೇಬರ ವಿಚಾರಧಾರೆಗಳೊಂದಿಗೆ ನಮ್ಮ ಆಟ ಸಂಘದ ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿ ಎಲ್ರಿಗೂ ಮನಮುಟ್ಟುವಂತೆ ವಿಚಾರಗಳನ್ನ ತಿಳಿಸಿ, ಹಾಗೆ ನಮ್ಮ ಜೊತೆ ಎಲ್ಲರೂ ಯಾವಾಗಲೂ ಇರುವಂತ ಅಮರನಾಥ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ. ನಾನು ಮಾತಾಡೋದಕ್ಕೆ ನಾನು ಒಂದು ನೆನಪಾಯ್ತು, ಬಹುಶಃ ನಾನು ಅದನ್ನ ನೆನಪು ಮಾಡ್ತೀನಿ. ಯಾಕಂತಂದ್ರೆ 5 ವರ್ಷದಿಂದ, ಸುಮಾರು 5 ವರ್ಷದಿಂದ ನಮ್ಗೆ ಪರ್ಮಿಟ್ ಟೀಚರ್ ಮಾತಾಡಿದ್ರು. ಅವಾಗ ನಂದೇ ಫಸ್ಟ್ ಟೈಮ್ ಮುಡಿಯೋರ್ ತಾಲೂಕಿಗೆ ನಂದೇ ಮುನ್ಸಿಪಾಲಿಟಿ ಟೌನ್ ಲಿಮಿಟ್ ಅಂತೇಳಿ ನನ್ನ ಪರ್ಮಿಟ್ ಬಂತು. ಆಗ ಅವತ್ತಕ್ಕೆ ನಾನು ಮಾಡಕ್ ಕೊಟ್ಟಿದ್ದೆ. ಅವರನ್ನ ತಕ್ಷಣ ನೋಡಿದ್ರೆ ಇದನ್ನ ವಾಪಸ್ ಮಾಡೋಣ ಅಂತಾರೆ. ಅದಾದ್ಮೇಲೆ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಿ ಇಡೀ ಮೂಡಿಗೆರೆ ಮಾತ್ರ ಅಲ್ಲ, ಇಡೀ ಜಿಲ್ಲಾದ್ಯಂತ ಸ್ಟ್ರೈಕ್ ಆಗಿ ಕೊನೆಯದಾಗಿ 25 ಕಿಲೋಮೀಟರ್ ಹಂತಕ್ಕೆ ಜಾರಿ ಮಾಡ್ಲಿಕ್ಕೆ ಅವರ ಪರಿಶ್ರಮ ಮತ್ತೆ ಎಲ್ಲರೂ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಬಹುಶಃ ಇಲ್ಲ ಅಂತಂದ್ರೆ ನಾವೆಲ್ಲರೂ ಇವತ್ತು ಆಟೋ ಓಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಹಳ್ಳಿ ಭಾಗದಲ್ಲಿರೋರು ನಾವು ಯಾನ್ಪಸ್ಟ್ ದಾಟಿ ಈಚೆಗೆ ಬರಕ್ ಆಗ್ತಾ ಇರಲಿಲ್ಲ. ಆ ಥರದ ಒಂದು ರೂಲ್ಸ್ ಒಳಗಡೆ ಇದ್ದಂತ ಸಂದರ್ಭ ಅದು. ಹಾಗಾಗಿ ಅದಕ್ಕೆ ಬಹಳಷ್ಟು ನಮಗೆ ನಮ್ಮೊಟ್ಟಿಗೆ ಪ್ರತಿಯೊಂದಕ್ಕೂ ಇರ್ತಾರೆ. ಅದನ್ನ 5 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿ ಅತ್ಯಂತ ನಮಗೆ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಅನಿಸ್ತಾ, ಕೊನೆಯದಾಗಿ ಅಂದ್ರೆ ಅಳುಕೂಡರು, ಆಮೇಲೆ ನಂತರ ಹೊಸಬರು ಮಾತಾಡ್ತಾರೆ. ಈಗ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ UB ನಾಗೇಶ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಬೇಕಂತೇಳಿ ಅವರಿಗೆ ವೇದಿಕೆಗೆ ಆಹ್ವಾನಿಸ್ತೀನಿ. ಎಲ್ಲ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳೇ, ಆಟೋ ಚಾಲಕರು ಮತ್ತು ಮಾಹಿತಿ ಎಲ್ಲ ಪದಾಧಿಕಾರಿಗಳು, ಇವತ್ತು ನಾವು ಈ ಪ್ರಧಾನ ಹೊಸ ಅಧ್ಯಕ್ಷರ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೇವೆ. ನಾವು ಇವತ್ತು ಹೊಸ ಅಧ್ಯಕ್ಷರು ಮಾಡಬೇಕಾದ್ರೆ ಎಲ್ಲರೂ ಕೂಡ ಅವ್ರ ಜೊತೆ ನಾವು ಕೈಗೊಳ್ತಿರ್ತಾರೆ. ಇವತ್ತು ನಾವು ಮೇಡಮ್ ಹೇಳಿದ್ರು, ನಾವೇನಾರ ದುಡಿತೀವಿ ಅಂತಂದರೆ ಅದು ನಮ್ಮ ದುಡಿಮೆಗೆ ಮಾತ್ರ ಅಲ್ಲ, ಈಗ ಯಾರಿಗಾದರೂ ಸಹಾಯ ಮಾಡ್ಬೇಕನ್ನೋ ಮನಸ್ಥಿತಿನೂ ನಮಗೆ ಇರುತ್ತೆ. ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ದುಡಿಮೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ಇಷ್ಟು ಮಾತ್ರ ನಮಗೆ ಸೀಮಿತ. ಆದರೆ ಇವತ್ತು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸೀಮಿತ ಮಾಡ್ಕೊಂಡು ಮಾತ್ರ ಹೋಗ್ತೀವಿ. ಯಾರಿಗಾರ ಕಷ್ಟ ಆದರೆ ಒಬ್ಬ ಆಟೋ ಸಂಘದ ಪದಾಧಿಕಾರಿಗಳಾಗಿರ್ಬೋದು, ಇಲ್ಲ ಬೇರೆ ಯಾವ್ದಾರ ಬಂದ ಸಂದರ್ಭದಲ್ಲಿ ನಾವು ಒಂದು 10 ರೂಪಾಯಿನೂ ಕೂಡ ಕೊಡೋಕ್ಕೆ ಹಿಂದೆ ಮುಂದೆ. ಆದರೆ ಆಗಬಾರ್ದು.
ನಮ್ಮ ದುಡಿಮೆ ಜೊತೆಗೆ ಬೇರೆಯವ್ರನ್ನು ಕೂಡ ನಾವು ನೋಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಹೆಚ್ಚು ಕಡಿಮೆ 94ರಲ್ಲಿನ ಆಟೋ ಫೀಲ್ಡಿಗೆ ಬಂದೆ. ಆವಾಗಿಂದನೂ ಇವತ್ತು ತನಕನೂ ನಾನು ಆಟೋ ಫೀಲ್ಡಲ್ಲೇ ಇದ್ದೀನಿ. ಆದರೆ ನಾನು ಎಲ್ಲಿಯೂ ಕೂಡ ನನ್ನ ವೈಯಕ್ತಿಕ ವಿಚಾರಕ್ಕೆ ನಾನು ಎಲ್ಲಿಯೂ ಕೂಡ ಯಾರ ಜೊತೆ ಜಗಳನೂ ಮಾಡ್ಕೊಂಡಿಲ್ಲ. ನಾನು ಎಲ್ಲಿಯೂ ಕೂಡ ಯಾರ ಜೊತೆನೂ ಹೊಂದಾಣಿಕೆನೂ ಮಾಡ್ಕೊಂಡಿಲ್ಲ. ಕೆಲವು ವಿಚಾರದಲ್ಲಿ ನಮ್ಮ ಅಮರನಾಥ್ ಸರ್ ಇದಾರಲ್ಲ, ಅವರು ನಾವು ಈ ಆಟೋ ಫೀಲ್ಡಿಗೆ ಬಂದಾಗಿಂದ ನೋಡ್ತಿದ್ದೀವಿ. ನಾನು ತಾಲೂಕು ಅಧ್ಯಕ್ಷ ಆಗಕ್ಕಿಂತ ಮುಂಚೆನೇ ಅವರು ಈ ಆಟೋ ಫೀಲ್ಡಲ್ಲಿ ಇದ್ದರು. ಏನೇ ಒಂದು RTFs ಅಲ್ಲಿ ಪ್ರಾಬ್ಲಮ್ ಆದಾಗ ಅವ್ರು ನಮಗೆ ಮಾಹಿತಿಯನ್ನು ಕೊಡ್ತಿದ್ರು. ಹಂಗಾಗಿ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಗೌರವಾಧ್ಯಕ್ಷನಾಗಿ ಇಟ್ಕೊಂಡಿದ್ದೀವಿ ಬಿಟ್ಟರೆ ನಾವು ಬೇರೆ ಉದ್ದೇಶ ಅಲ್ಲ. ಅವರು ಹೇಳಿದ್ರು ಸುಮಾರು ಸರಿ, ನಾನು ಇಲ್ಲಿ ಗೌರವಾಧ್ಯಕ್ಷ ಆಗಿ ಉಳಿಯೋದಿಲ್ಲ, ಬೇಡ ನಾನು ಬೇರೆ ಯಾರನ್ನೆಲ್ಲ ಮಾಡ್ತೀನಿ ಅಂತ. ಆದರೆ ನಾವು ಇದುವರೆಗೂ ಅವ್ರನ್ನ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಲೋಕೇಶ್ ಹೇಳಿದ್ರು 2022 ಇದು ಪರ್ಮನೆಂಟ್ ವಿಚಾರದಲ್ಲಿ ಚರ್ಚೆ ಆಯಿತು. ಫಸ್ಟು ಅಮರನಾಥ್ ಸರ್ ಹೇಳಿದ್ರು ನಮಗೆ, ನೋಡಿ ಇದು ಪರ್ಮನೆಂಟ್ ವಿಚಾರದಲ್ಲಿ ಚರ್ಚೆ ಆಗ್ತಿದೆ, ಇದು ಒಂದಿಸಿಲ್ಲ ಒಂದಿವಸ ಕುದಿಗೆಗೆ ಬರುತ್ತೆ, ನೀವೆಲ್ಲ ಒಗ್ಗಟ್ಟಾಗಿರಿ ಅಂತ. ಆದರೆ ಅಮರನಾಥ್ ಸರ್ ಹೇಳಿ 1 ತಿಂಗಳಲ್ಲಿ ಲೋಕೇಶ್ಗೆ ಫಸ್ಟ್ ಬಂದದ್ದೇ ಲೋಕೇಶ್ ಪರ್ಮಿಟ್. ಅದಿಲ್ಲಿ ಮುನ್ಸಿಪಾಲ್ಟಿ ಮತ್ತೆ ಪಂಚಾಯತ್ ವ್ಯಾಪ್ತಿ ಒಳಗಡೆ ನೀವು ಗಾಡಿ ಓಡಿಸ್ಬೇಕಂತ. ಅವಾಗ ನಮ್ಮ ರಾಜಣ್ಣ ಕಾರ್ಯದರ್ಶಿ ಆಗಿದ್ರು, ಗಣೇಶಣ್ಣ ಇದ್ರು, ಹಣ್ಣು ಅಧ್ಯಕ್ಷರಾಗಿದ್ದರು, ಮತ್ತು ನಮ್ಮ ನಾಗರಾಜು, ಪುಟ್ಟಣ್ಣ, ಅಮರನಾಥ್ ಸರ್ ಎಲ್ಲರೂ ಕೂಡ ಹೋಗಿ RTFs ಅಲ್ಲಿ GCFs ಅಲ್ಲಿ ಕೂಡ ಮಾತಾಡಿದ್ವಿ. ಅವತ್ತು ಎಲ್ಲರೂ ಕೂಡ ಹೊರಗಡೆ ಬಂದು ಇಡೀ ತಾಲೂಕಾದ್ಯಂತ ಹೊರಗಡೆ ಬಂದು, ನಾನು ಹೊರಗಡೆ ಬಂದಿದ್ದೆ, ಅಮರನಾಥ್ ಸರ್ ಒಬ್ಬರೇ ಹೊರಗಡೆ ಇದ್ರು. ಅಮರನಾಥ್ ಸರ್ಗೆ ಕೇಳಿದ್ರು ಹೊರಗಡೆ ಬಂದ ಮೇಲೆ, ನೋಡಿ 20 ಕಿಲೋಮೀಟರ್ ಪರ್ಮಿಟ್ ಕೊಡ್ತಿದ್ದಾರೆ, ಏನು ಮಾಡೋದು, ಒಪ್ಕೊಳ್ಳೋದ ಬೇಡವಾ ಅಂತ. ಅಮರನಾಥ್ ಸರ್ ಹತ್ರ ನಾವು ಚರ್ಚೆ ಮಾಡಿ, ಇಲ್ಲ 20 ಕಿಲೋಮೀಟರ್ಗೆ ಒಪ್ಕೊಳ್ಳಿ, ನಮ್ಗೆ ಕೊಟ್ಟಿರೋದು ಈಗ 20 ಕಿಲೋಮೀಟರ್ ಇರೋದು, ನಾವು ತಾಲೂಕು ಗೌರ್ಮೆಂಟ್ ಇದ್ರು ಅಂತೇಳಿ ಮಾತಾಡಿ ಅವ್ರು ಒಪ್ಕೊಂಡು ಬಂದರು. ಆದರೆ ಇವತ್ತೆಲ್ಲರೂ ಕೂಡ ಅಮರನಾಥ್ ಸರ್ ನಾವು ಮರೆಯಂಗಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಘಟನೆ ಕಟ್ಕೊಳ್ತಾರೆ. ಸೀನಿಯರ್ಸು ಬಿಟ್ಟು ಯಾವುದೇ ಸಂಘಟನೆ ಕಟ್ಟಕ್ಕೆ ಹೋದ್ರೆ ಸಂಘಟನೆ ಉಳಿಯಲ್ಲ. ಯಾಕಂದ್ರೆ ಅಮರನಾಥ್ ಸರ್ ಹೇಳಿದ್ರು, ಸೀನಿಯರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಸಂಘದೊಳಗಡೆ ಸುಧೀರ್ ಇರ್ಬೋದು, ಗಣೇಶಣ್ಣ ಇರ್ಬೋದು, ಪ್ರಕಾಶ್ ಇರ್ಬೋದು, ಚಂದ್ರೇಶ್ ಇರ್ಬೋದು, ಇವ್ರನ್ನೆಲ್ಲರನ್ನು ಕೂಡ ಗಮನಕ್ಕೆ ತಗೊಂಡು, ನಾಗರಾಜ್ ಇರ್ಬೋದು, ಇವ್ರನ್ನೆಲ್ಲರನ್ನು ಕೂಡ ಗಮನಕ್ಕೆ ತಗೊಂಡು ನೀವು ಸಂಘನ ಕಟ್ಕೊಂಡು ಹೋಗಿ, ಸಂಘ ಉಳಿಯುತ್ತೆ. ಈಗ ಯಾರು ಕೂಡ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಜಾತಿಯರಿದೆ, ಜಾತಿ ಸಂಘನ ನಾವು ಎಲ್ಲಿ ಕಟ್ಟಕ್ಕೆ ಹೋಗ್ಬೇಡಿ. ಇಲ್ಲಿ ಎಲ್ಲಾ ಜಾತಿಯರು ಕೂಡ ಇರೋದ್ರಿಂದ ಅವ್ರನ್ನೆಲ್ಲರನ್ನು ಒಟ್ಟಾಗಿ ಸೇರಿಸ್ಕೊಂಡು ನಾವು ಸಂಘಟನೆ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಆಟೋ ಚಾಲಕರ ಮಾಲೀಕರ ಸಂಘ ಅನ್ನುವಂಥದ್ದು ಸರ್ವಜನಾಂಗದ ಸಾಧ್ಯತೆ ಹೇಳಿದಂಗೆ ಎಲ್ಲ ಜನರಿಗೂ ಕೂಡ ಇದು ಆಶೆಯಾಗಿದೆ. ಹಾಗಾಗಿ ಅದೊಂದು ಎಲ್ಲರೂ ಆ ನಿಟ್ಟಿನಲ್ಲಿ ಎಲ್ಲ ಆಲೋಚನೆ ಮಾಡ್ತೀವಿ. ನಮ್ಮ ಅಧ್ಯಕ್ಷರ ಈಗ ಅಧ್ಯಕ್ಷರಿಗೆ ಹಳೆ ಅಧ್ಯಕ್ಷರಿಂದ ಅಧಿಕಾರ ಹಸ್ತಾಂತರ, ಚಂದ್ರೇಶ್ ಅವರು ಹೊಸ ನೂತನ ಅಧ್ಯಕ್ಷರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುತ್ತಾರೆ. ಹಾಗೆ ಎಲ್ಲ ಸ್ನೇಹಿತರಿಗೆ ಒಂದು ಮನವಿ. ಈಗಾಗಲೇ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಪ್ರಸನ್ನ ಸರ್ ಅವರು ಹಾಗೆ ಉದಯ ಶಂಕರ್ ಅವರು ಬಂದು ಅವರು ವಿಡಿಯೋನೆಲ್ಲ ಮಾಡಿದ್ದಾರೆ. ಅದನ್ನ ನ್ಯೂಸ್ ಮಾಡ್ತಾರೆ. ದಯಮಾಡಿ ಎಲ್ಲರೂ ಆ ನ್ಯೂಸ್ ಅನ್ನ, ಆ ಲಿಂಕ್ ಅನ್ನು ಓಪನ್ ಮಾಡಿ ನ್ಯೂಸ್ ಎಲ್ಲ ನೋಡಿ. ಹಾಗೆ ಟಿವಿನಲ್ಲಿ ನಮ್ಮ ಕಾರ್ಯಕ್ರಮದ ಪ್ರಾರಂಭದಿಂದ ಲೈವ್ ಬರ್ತಾ ಇದೆ. ನೀವು ಮನೆಗೆ ಹೋದ್ಮೇಲೆ ಅಥವಾ ಇಲ್ಲಿ ಫ್ರೀ ಆದ್ಮೇಲೆ ಆ ಕಾರ್ಯಕ್ರಮ ವೀಕ್ಷಣೆ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಅವರನ್ನು ಕೂಡ ಎಲ್ಲರೂ ಪ್ರೋತ್ಸಾಹಿಸಿ ಅಂತೇಳಿ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ, ಈಗ ನೂತನ ಅಧ್ಯಕ್ಷರಾದಂಥ ಚಂದ್ರೇಶ್ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ನೂತನ ಅಧ್ಯಕ್ಷರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದಂತ ಚಂದ್ರೇಶ್ ಅವರಿಗೆ ಹಾಗೂ ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ
ಬಹುಶಃ ನಾನು ಕಂಡಾಗೆ ನಾನು ಆಟೋಪೇಟೆಗೆ ಒಂದು 10 ವರ್ಷ ಆಗಿದೆ. ಹಿಂದೆ ವ್ಯವಸ್ಥೆ ಸ್ವಲ್ಪ ಒಂದಷ್ಟು ಹೊಂದಾಣಿಕೆ ಒಳಗಡೆ ನಡೀತಾ ಇತ್ತು. ಆದರೆ ಚಂದ್ರೇಶ್ ಅವರು ಬರೀ ಒಂದು ಫೀಲ್ಡ್ನಲ್ಲಿಲ್ಲ, ಅವರು ವಿವಿಧ ಸಹಕಾರ ಸಂಘದ ಸದಸ್ಯರಾಗಿ, ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ, ಆಟೋ ಸಂಘದ ಸದಸ್ಯರಾಗಿ, ಆಟೋ ಸಂಘದ ಅಧ್ಯಕ್ಷರಾಗಿ ಎಲ್ಲ ಜವಾಬ್ದಾರಿಗಳನ್ನು ಬಹಳ ಅಚ್ಚುಕಟ್ಟಾಗಿ, ಹಾಗೆ ಒಂದಷ್ಟು ಆಗಿ ಬಹಳ ಅರ್ಥಪೂರ್ಣವಾಗಿ ನಮ್ಮ ಸಂಘದ ಅಧ್ಯಕ್ಷರಾದ್ಮೇಲೆ ಒಂದು ಒಳ್ಳೆ ಅದ್ದೂರಿಯಾದಂಥ ಒಂದು ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿದ್ರು. ಹಾಗೆ ಎಲ್ರಿಗೂ ಇದುವರೆಗೂ ಬ್ಯಾಡ್ಜಿತ್ತದನ್ನು ಇಲ್ದಿರ್ತಕ್ಕಂಥದ್ದನ್ನ ಎಲ್ರಿಗೂ ಒಂದು ID ಕಾರ್ಡ್ ಇರಲಿ, ನಮಗೊಂದು ಐಡೆಂಟಿಫೈ ಇರಬೇಕು ಅಂತೇಳಿ ಒಳ್ಳೆ ಒಂದು ID ಕಾರ್ಡ್ನ ಮಾಡಿಸಿದ್ರು ಅವ್ರ ಅವಧಿನಲ್ಲಿ. ಹಾಗೆ ಬಹಳ ದೊಡ್ಡ ಮಟ್ಟದ ಗಾಯಕರು ಕೂಡ ಅವರು ಈ ಒಂದು ಅವರ ಅವಧಿನಲ್ಲಿ ಅವರ ಟೀಮು ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಬಹಳ ಅವರಿಗೆ ಮತ್ತೊಮ್ಮೆ ಅವರ ಎಲ್ಲ ತಂಡದವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿದಂಥ ಚಂದ್ರೇಶ್ ಅವರು ಅವರ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತೇಳಿ ಅವರಿಗೆ ಆಹ್ವಾನಿಸ್ತಾರೆ. ಆತ್ಮೀಯ ಸ್ವತಂತ್ರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಸರ್ವ ಸದಸ್ಯರುಗಳೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಗುರುಗಳು ಹಾಗೂ ಮಾರ್ಗದರ್ಶಕರು ಹಾಗೂ ನಮ್ಮ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಸಾವಿತ್ರಿ ಮೇಡಮ್ರವರೇ ಹಾಗೂ ನಮ್ಮ ಈ ಒಂದು ಸಂಘದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಶ್ರೀಯುತ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಅಮರನಾಥ್ ರವರೇ ಹಾಗೂ ಈಗ ತಾನೇ ನೂತನವಾಗಿ ಪದಗ್ರಹಣವನ್ನು ಸ್ವೀಕರಿಸಿದಂತಹ ನನ್ನ ಆತ್ಮೀಯರು ಹಾಗೂ ಸ್ನೇಹಿತರಾಗಿರ್ತಕ್ಕಂತಹ ಗಣೇಶ್ ರವರೇ ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ನಾಗೇಶ್ ರವರೇ ಹಾಗೂ ಹಿರಿಯರಾಗಿರ್ತಕ್ಕಂತಹ ತಮ್ಮಣ್ಣರವರೇ, ಅವಿನಾಶ್ ಅವರೇ, ಶ್ರೇಯಸ್ ಅವರೇ, ಚೇತನ್ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜಯನಂದ್ ಅವರೇ ಹಾಗೂ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂತಹ ಮಾಜಿ ಅಧ್ಯಕ್ಷರು, KDP ಸದಸ್ಯರಾಗಿರ್ತಕ್ಕಂತಹ ಸುಧೀರ್ ಅವರೇ ಹಾಗೂ ರುದ್ರೇಶ್ ಅವರೇ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಲೋಕೇಶ್ ಅವರೇ, ನಮ್ಮ ಸ್ವತಂತ್ರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘಕ್ಕೆ ನಾವು ಯಾವಾಗಲೂ ನೆನೆಸ್ಕೋಬೇಕಾಗುತ್ತೆ. ಈಗ ತಾನೇ ನಮ್ಮ ಮಾಜಿ ಅಧ್ಯಕ್ಷರು ಒಂದು ಸಲಹೆಯನ್ನು ಕೊಟ್ಟರು. ನಮ್ಮ ಒಂದು ಸಂಘಕ್ಕೆ ಹೆಸರಿಡೋದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ಯಾವಾಗಲೂ ಅವ್ರನ್ನ ಜ್ಞಾಪಿಸ್ಕೋಬೇಕಾಗುತ್ತೆ. ಅವರು ನಮ್ಮ ಸಂಘಕ್ಕೆ ಸ್ವತಚ್ಛಲಿ ಅಂತಕ್ಕಂಥ ನಾಮಕರಣವನ್ನು ಮಾಡಿ ನಮಗೆ ಹಸ್ತಾಂತರ ಮಾಡಿದ್ದಾರೆ. ಅದನ್ನ MK ಪ್ರಾಣೇಶ್ ಅವರು ಅಧ್ಯಕ್ಷರಾದಾಗಿಂದನೂ ಇಲ್ಲಿವರೆಗೂ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ವಿ. ಅದೇ ರೀತಿ ಈಗಲೂ ಸಹ ಹೊಸದಾಗಿ ನೂತನವಾಗಿ ಪದಾಧಿಕಾರಿಗಳು ಆಯ್ಕೆ ಆಗಿರ್ತಕ್ಕಂಥವರು ಅದೇ ನಿಟ್ಟಿನಲ್ಲಿ ಸಂಘವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಒಂದು ಸಂಘದ ಕಾರ್ಯಚಟುವಟಿಕೆಯಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ಒಂದು ಸಂಘವನ್ನು ಒಂದು ಉನ್ನತ ಮಟ್ಟದಲ್ಲಿ ಸಾಗಲಿಕ್ಕೆ ಯಾಕಂತ ಹೇಳಿದ್ರೆ ಒಂದು ಸಂಘ ನಡೆಸ್ತಕ್ಕಂಥ ಅಷ್ಟು ಸುಲಭದ ಮಾತಲ್ಲ. ಎಲ್ಲರೂ ಸಹಕಾರನ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದೀರಾ. ನಾನು ರಾಜಕೀಯ ಜೀವನಕ್ಕೂ ಆದರ್ಪಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಆಟೋ ಸಂಘದಿಂದನೇ ಗುರ್ತಾಗಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಸಂಘದ್ದು ಯಾವಾಗ್ಲೂ ನಾನು ಮರೆಯೋದಿಲ್ಲ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೂ ಸಹ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರ ನೀಡ್ತೀರಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ನಮ್ಮ ಅಧಿಕಾರಾವಧಿಯಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡಿ ಬಹಳ ಭಾವುಕರಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಂತ ಚಂದ್ರೇಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ
ವರ್ಷದಿಂದನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಭೀಮ್ ಕೊರೆಂಗಾವ್ ಆಚರಣಾ ಸಮಿತಿ ಅಧ್ಯಕ್ಷರಾದಂಥ ಸಿದ್ದೇಶ್ ಕಿಶೋರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೊಸ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ತಿಳಿಸಬೇಕಂತೇಳಿ ನಮ್ಮ ಕೆಡಿಪಿ ಸದಸ್ಯರು ಮಾಜಿ ಅಧ್ಯಕ್ಷರು ಸುಧೀರಣ್ಣ ಅವರ ವೇದಿಕೆಗೆ ಆಹ್ವಾನಿಸ್ತಾರೆ. ನಿಮ್ಮೆಲ್ಲರ ಅನುಮತಿ ಮೇರೆಗೆ, ಯಾಕೆಂತ ಹೇಳಿದ್ರೆ ನೀವು ಇಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದೀರಾ, ನಿಮ್ಮೆಲ್ಲರ ಅನುಮತಿಯನ್ನ ತೆಗೆದುಕೊಂಡು ನಾನು ಗಣೇಶ್ ಮತ್ತೆ ಚಂದ್ರೇಶ್ ಮತ್ತೆ ನಮ್ಮ ಹೋಬಳಿ ಅಧ್ಯಕ್ಷರ ಕನ್ನಡ ಸಾಹಿತ್ಯ ಪರಿಷತ್ ನಾನು ವಿದ್ಯಾರ್ಥಿ ಚಂದ್ರೇಶ್ ಅವರಿಗೆ ನಾನು ಒಂದು ಸಣ್ಣ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ನಿಮ್ಮ ಅನುಮತಿಯನ್ನ ತಗೊಂಡು ಈ ವೇದಿಕೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯಮಾಡಿ ನೀವು 3 ಜನ ಮುಂದೆ ತಗೋಬೇಕು, ಯಾಕೆಂದ್ರೆ ಚಂದ್ರೇಶು ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸ್ತಾ ಇರೋದು, ಗಣೇಶು ಇವತ್ತು ಪದಗ್ರಹಣ ಮಾಡ್ತಾ ಇರುವಂತದ್ದು, ಲೋಕೇಶ್ ಯಾವತ್ತೋ ಮಾಡ್ಬೇಕಿತ್ತು ಅಧ್ಯಕ್ಷ ಸ್ಥಾನ ಸ್ವೀಕರಿಸಿ, ಆದ್ರೆ ಸಮಯ ಆಗದೆ ಇರೋ ಕಾರಣ ಲೇಟ್ ಆಯ್ತು. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸದೆ ಇದಕ್ಕೆ ಒಪ್ಪಿಗೆ ಕೊಡ್ತೀರಿ, ಅನುಮತಿ ಕೊಡ್ತೀರಿ ಅಂತ ಹೇಳ್ತಾ ನಾನು ನಿಮ್ಮ ಒಪ್ಪಿಗೆಯನ್ನು ತಗೊಂಡು ಅಭಿನಂದನೆಗಳನ್ನು ನೂತನ ಅಧ್ಯಕ್ಷರಿಗೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿ ಅಧ್ಯಕ್ಷರಾದಂತಹ ಲೋಕೇಶ್ ಅವರಿಗೆ ಹಾಗೂ ಯಶಸ್ವಿಯಾಗಿ ನಡೆಸಿಕೊಟ್ಟು ಬಂದಂತ ಚಂದ್ರೇಶ್ ಸದಸ್ಯ ಸಂಘದ ಅಧ್ಯಕ್ಷರಿಗೂ ಕೂಡ ಅಭಿನಂದನೆ ಸಲ್ಲಿಸಿದಂತ ಸಾವಿತ್ರಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಒಂದು ಅನಿರೀಕ್ಷಿತವಾದಂತಹ ಅಭಿನಂದನೆ. ನಿಮ್ಮ ಒಂದು ಅಭಿನಂದನೆಯಿಂದ ನನ್ನ ಜವಾಬ್ದಾರಿ ಇನ್ನಷ್ಟು ಹೆಚ್ಚು ಮಾಡಿದ್ದೀರಿ. ಮತ್ತೊಮ್ಮೆ ನಮ್ಮ ಮಾರ್ಗದರ್ಶಕರು ಗುರುಗಳಾಗಿರುವಂತಹ ಮೇಡಮ್ ಅವರಿಗೆ ಈಗ ಶುಭಾಶಯಗಳ ನುಡಿಯನ್ನು ಆಡಬೇಕು ಅಂತೇಳಿ ನಮ್ಮ ಕೆಡಿಪಿ ಸದಸ್ಯರಂತ ಸುಧೀರಣ್ಣ ಅವರಿಗೆ ಸ್ವತಃ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಎಲ್ಲ ಸದಸ್ಯರುಗಳಿಗೆ ಈಗಾಗಲೇ ಏನು ಸತತ 3 ವರ್ಷಗಳ ಕಾಲ ಸ್ವತಃ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘವನ್ನು ಮುನ್ನಡೆಸ್ಕೊಂಡು ಹೊಂದಿರತಕ್ಕಂಥ ಚಂದ್ರೇಶ್ ಅವರೇ, ಹಾಗೆಯೇ ನೂತನ ಅಧ್ಯಕ್ಷರಾಗಿ ಈಗಾಗಲೇ ಪದಗ್ರಹಣ ಮಾಡಿರ್ತಕ್ಕಂಥ ನನ್ನ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಪೂರ್ವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗಿರ್ತಕ್ಕಂಥ ಗಣೇಶ್ ಅವರೇ, ನಮ್ಮ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಆಟೋ ಚಾಲಕ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಮರನಾಥ್ ಸರ್ ಅವರೇ, ಇನ್ನೋರ್ವ ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮ ತಮ್ಮಣ್ಣನವರು ಹಿರಿಯರು, ಹಾಗೆಯೇ ನನಗೆ ಗುರುಗಳು ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮ ಸಾವಿತ್ರಿ ಮೇಡಮ್ ಅವರೇ, ಹಾಗೆಯೇ ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಯುವಿ ನಾಗೇಶ್ ಅವರೇ, ಇನ್ನು ಉಳಿದಂತೆ ಎಲ್ಲ ಸದಸ್ಯರುಗಳೇ, ಹಾಗೆಯೇ ನಮ್ಮ ದಾವಣಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಸಿದ್ದೇಶಣ್ಣವರೇ, ಹೊಂದಿರತಕ್ಕಂಥ ಎಲ್ಲ ಹಿರಿಯ ಸಂಘದ ಸದಸ್ಯರುಗಳೇ, ಹಾಗೆಯೇ ಈಗಾಗಲೇ ನೂತನವಾಗಿ ಪದಾಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ
ಗ್ರಹಣ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಸ್ವತಶ್ಚಲಿ ಆಟೋ ಚಾಲಕರ ಸಂಘ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಘ. ನಾವೆಲ್ಲ ಈ ಸಂಘವನ್ನ ಇದು ಹೆಚ್ಚು ಕಡಿಮೆ ನಾವು ಕಂಡು ಕಾಣದಿರ್ತಕ್ಕಂಥ ಸಂಘವನ್ನ ಹಿಂದಿನಿಂದಲೂ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನಾಮಕರಣ ಮಾಡಿರ್ತಕ್ಕಂಥ ಸ್ವತಶ್ಚಲಿ ಆಟೋ ಚಾಲಕರ ಸಂಘ ಈ ಮೂಡಿಗೆರೆಯಲ್ಲಿ ತುಂಬಾ ಜನ ಮೇಲೆತ್ತಿರ್ತಕ್ಕಂಥ ಕೆಲಸವನ್ನ ಈ ಸ್ವತಶ್ಚಲಿ ಆಟೋ ಚಾಲಕರ ಸಂಘ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡಿದಂಥವರು ಹಲವಾರು ಹುದ್ದೆಗಳಿಗೆ ಹೋಗಿರ್ತಕ್ಕಂಥ ನಿದರ್ಶನಗಳನ್ನ ನಾವು ಕಂಡಿದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಆಟೋ ಚಾಲನೆಯನ್ನು ಮಾಡಿರ್ತಕ್ಕಂಥ ಸಂಘದಲ್ಲಿ ಪದಾಧಿಕಾರಿಗಳಾಗಿ ಅವರು ಚಾಲಕರಾಗಿ ಇದ್ರು ಇಲ್ಲ ಗೊತ್ತಿಲ್ಲ. ಆದ್ರೆ ಈ ಸಂಘದೊಳಗೆ ಒಡನಾಟ ಇಟ್ಟು ಸಂಘದ ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತು ಒಂದು ಉನ್ನತ ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಎಂ.ಕೆ. ಪ್ರಾಣೇಶ್ ಅವರು ಈ ಸಂಘಕ್ಕೆ ಇರ್ತಕ್ಕಂಥ ಶಕ್ತಿ ಅಂತ ಹೇಳಿ ನಾನಂತೂ ತುಂಬಾ ಭಾವಿಸಿದ್ದೀನಿ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಮ್ಮ ಚಂದ್ರೇಶ್ ಅವರು ಭಾವಪೂರ್ವಾಗಿ ಮಾತಾಡಿದ್ರು. ನನಗೂ ಕೂಡ ಇವತ್ತೇನಾದ್ರೂ ನಾನು ಜಿಲ್ಲಾ ಕೆಡಿಪಿ ಒಳಗಡೆ ಒಂದು ಆ ಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಜಿಲ್ಲಾ ಪಂಚಾಯತಿ ಒಳಗಡೆ ಹೋಗಿದ್ದೀನಿ ಅಂತ ಹೇಳಿದ್ರೆ ನಾನು ಈ ಸಂಘದಿಂದ ನಾನು ಹೆಮ್ಮೆಯಾಗಿ ಹೇಳ್ಕೊಳ್ಳೋಕೆ ಈ ಸಂಘಕ್ಕೆ ಆ ಥರದ ಶಕ್ತಿ ಇದೆ. ಹಾಗೇನೆ ಇವತ್ತು ಮಾಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಪ್ರಕಾಶ್ ಅವರು ಈಗಾಗಲೇ ಕಾರ್ಯನಿರ್ವಹಿಸಿದ್ರು. ಅವರು ಕೂಡ ನಾನು ಅಧ್ಯಕ್ಷರಾದ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ನಮ್ಮ ಚಂದ್ರೇಶ್ ಅವರು ಹಳೆಮುಡಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಹಾಗೇನೆ ನಮ್ಮ ಎಸ್ಕಲ್ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಇವತ್ತು ನಮ್ಮ ಅಶೋಕ್ ಅವರು ಇಲ್ಲಿದ್ದಾರೆ. ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಈಗಾಗಲೇ ಅಧ್ಯಕ್ಷ ಪದಗ್ರಹಣ ಮಾಡಿರ್ತಕ್ಕಂಥ ನಮ್ಮ ಗಣೇಶ್ ಅವರು ಕೂಡ ಊರ್ಬಾಗಿ ಗ್ರಾಮ ಪಂಚಾಯತಿಯ ನೂತನ ಸದಸ್ಯರು. ಹಾಗಾಗಿ ಈ ಸಂಘಕ್ಕೆ ಒಂದು ಶಕ್ತಿ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಇವತ್ತು ನಮ್ಮ ಗಣೇಶಣ್ಣವರು ಅವರು ಮಿಸಸ್ ಕೂಡ ಅವರ ಪತ್ನಿಯು ಕೂಡ ಇವತ್ತು ಬಿರ್ಗಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು. ಇವತ್ತು ಬೇರೆ ಬೇರೆ ಹುದ್ದೆಗಳಿಗೆ ಹೋಗ್ಲಿಕ್ಕೆ ಕಾರಣ ಈ ಸಂಘದ ಒಂದು ಚಟುವಟಿಕೆ, ಈ ಸಂಘದ ಒಂದು ಒಡನಾಟ. ಮೂಡಿಗೆರೆ ತಾಲೂಕಿನಲ್ಲಿ ಹಲವಾರು ಹೋರಾಟಗಳನ್ನ ಮಾಡಿರ್ತಕ್ಕಂಥ ಈ ಸ್ವತಶ್ಚಲಿ ಆಟೋ ಚಾಲಕರ ಸಂಘ ನಿರಂತರವಾಗಿ ಶಕ್ತಿಯುತವಾಗಿ ಬೆಳೀಲಿ ಅಂತ ಹೇಳಿ ನಾನಂತೂ ತುಂಬಾ ಒಂದು ಮನದಾಳದಲ್ಲಿ ನಾನು ಈಗಾಗಲೇ ಒಪ್ಕೊಳ್ತೇನೆ. ಹಾಗೇನೆ ಈಗ ಬಂದಿರ್ತಕ್ಕಂಥ ನೂತನವಾಗಿ ಪದಾಧಿಕಾರಿಗಳು ಆಗಿ ಪದಗ್ರಹಣ ಮಾಡಿರ್ತಕ್ಕಂಥವ್ರಿಗೆ ನಮ್ಮೊಂದು ಕಿವಿ ಮಾತು. ಯಾಕೆಂತ ಹೇಳಿದ್ರೆ ಈಗೇನು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇವ್ರು ಯಾವತ್ತೂ ನಿಮ್ಮ ಜೊತೆನೆ ಕರೆದ್ರೆ ಸದಾ ಇರ್ತಾರೆ. ಈಗ ಏನು ಬರದೇ ಇರ್ತಕ್ಕಂಥ ಕೆಲವಷ್ಟು ಜನ ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಹಾಗಂತ ಹೇಳಿ ಅವ್ರನ್ನು ನಿರ್ಲಕ್ಷ್ಯ ಮಾಡಿದ್ರೆ ಈಗ ನಮ್ಮ ಹಳೆಮೂರು ನಮ್ಮ ಯಾನ್ಪೋರ್ ಸ್ಟ್ಯಾಂಡ್ ಅಲ್ಲಿ ಯಾಕೋ ಕೆಲವರು ಬಂದಿಲ್ಲ ಅಂತ ಹೇಳಿದ್ರೆ ಮಳೆ ಬೇರೆ ಇದೆ, ಅನಿವಾರ್ಯ ಕಾರಣ ಬಂದಿಲ್ಲ ಅಂತೇಳಿ ನಾನು ಅನ್ಕೊಳ್ತೀನಿ. ಮುಂದಿನ ದಿನದಲ್ಲಿ ಅವ್ರನ್ನೆಲ್ಲರೂ ಸೇರಿಸಿ ಮೂಡಿಗೆರೆ ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ತಾವು ಗಣೇಶ್ ಅವರ ನೇತೃತ್ವದಲ್ಲಿ ಮಾಡೋಣ ಅಂತ ಹೇಳಿ ನಾನಂತೂ ಭಾವಿಸ್ತೀನಿ. ಜೊತೆಗೆ ನಮಗೆ ಕೊರತೆ ಆಗಿರ್ತಕ್ಕಂಥದ್ದು ಒಂದು ಅಂತ ಹೇಳಿದ್ರೆ ತುಂಬಾ ಟೈಮಿಂದ ನಮಗೆ ಕೊರಗಿರೋದು ನಮಗೆ ಆಟೋ ಮೇಲ್ಚಾವಣಿನ ನಮ್ಮ ಶ್ರೀಮತಿ ನಯನಮೋಟಮ್ನವರು ಈಗಾಗಲೇ 2 ಕಡೆಗೆ ಆಟೋ ಸ್ಟ್ಯಾಂಡ್ಗೆ ನಿಗದಿ ಮಾಡಿದ್ದಾರೆ. ಅದು ಯಾಕಂತ 3 ಕಡೆ ಕಳಿಸಿದ್ವಿ, ಅದು 2 ಕಡೆಗೆ ಅಪ್ರೂವಲ್ ಆಗಿ ಬಂದಿದೆ. ಸದ್ಯ ಮಳೆ ಕಳೆದ ನಂತರ ಕೆಲಸವನ್ನ ಸ್ಟಾರ್ಟ್ ಮಾಡಲಿಕ್ಕೆ ಆಗುತ್ತೆ. ಇದು ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗಾಗಲೇ ರಸ್ತೆ ಅಗಲೀಕರಣದ ಪ್ರೋಸೆಸ್ ನಡೀತಾ ಇರೋದ್ರಿಂದ ಅದು ಸ್ವಲ್ಪ ವಿಳಂಬ ಆಗುತ್ತೆ. ಯಾನ್ ಪೋಸ್ಟ್ ಮತ್ತೆ ನಾವು ಮಾಕೋನಹಳ್ಳಿ ಒಂದು ಕೊಟ್ಟಿದ್ವಿ, ಮತ್ತೆ ಹಳೆ ನಮ್ಮ ದಾನಹಳ್ಳಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಾಗೆ ಅಂಡುಗುಳಿ ಮಾಯಿಮರದ ಹತ್ರ ಒಂದು ಕೊಟ್ಟಿದ್ವಿ. ಅವೆರಡು ಈಗಾಗಲೇ ಬಂದಿದೆ. ಅದನ್ನ ಮಳೆ ಕಡಿಮೆ ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂತ ಹೇಳಿ ನಾವು ಹೋದಾಗ ಎಲ್ರಿಗೂ ಯಾವಾಗಲೂ ಹೇಳ್ತಾ ಇದ್ವಿ. ಅದೇ ರೀತಿ ನಮ್ಮ ಚಂದ್ರೇಶ್ ಅವರು ಇದ್ದಾಗ ಒಂದು ಆಟೋ ಚಾಲಕರಿಗೆ ಒಂದು ಕಚೇರಿ ಬೇಕು ಅಂತ ಹೇಳಿ ನಮ್ಮ ಶಾಸಕರನ್ನ ಕೇಳ್ಕೊಂಡಾಗ ಅವ್ರು ಆಯ್ತು ಎಲ್ಲಾದ್ರೂ ಒಂದು ಕಡೆ ನೀವು ಆಫೀಸ್ ಯಾವ್ದು ಆಗುತ್ತೆ ನೋಡ್ಬಿಟ್ಟು ನನಗೆ ಹೇಳಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ನಾಗೇಶ್ ಅವರು ಅವರೆಲ್ಲ ಬಂದಾಗ ಹೇಳಿದ್ರು. ಅದನ್ನ ನಮ್ಮ ಗಣೇಶ್ ಅವರು ಸ್ವಲ್ಪ ಫಾಲೋಅಪ್ ಮಾಡಿ ಉಳಿದಂತೆ ಕೆಲಸವನ್ನು ನಾವು ತಮ್ಮ ಜೊತೆಗೆ ಕೈ ಜೋಡಿಸಿ ಮುಂದಿನ ದಿನದಲ್ಲಿ ಒಂದು ಆಟೋ ಚಾಲಕರಿಗೆ ಒಂದು ಸಾಮಾನ್ಯ ಜನರು ಒಂದು ಕಚೇರಿ ತರ ಇದ್ರೆ ನಮ್ಮ ಈ ಡಾಕ್ಯುಮೆಂಟ್ ಆಗಲಿ ನಮ್ಮ ಎಲ್ಲ ಈಗೇನು ಆಯುಧ ಪೂಜೆ ಬಂದಾಗ ನಮ್ಮ ಬ್ಲಾಗ್ಗಳೆಲ್ಲ ಇಡೋದು, ನಮ್ಮ ಫೋಟೋಗಳು ಮೊನ್ನೆವರೆಗೂ ನಮ್ಮ ಜೊತೆನೇ ಇತ್ತು. ಯಾಕೆಂತ ಹೇಳಿದ್ರೆ ನಿರಂತರವಾಗಿ ಒಬ್ಬೊಬ್ರು ಒಂದೊಂದು ಐಟಮ್ಗಳನ್ನ ತಗೊಂಡು ಇಟ್ಕೊಂಡಿರ್ತೀವಿ. ಅದನ್ನ ಆಯುಧ ಪೂಜೆ ಬಂದಾಗ ಅವ್ರುಗಳೆಲ್ಲ ಇರ್ತಾವೆ. ಕಚೇರಿ ಇದ್ರೆ ನಮ್ಮದೇ ಕಚೇರಿ ಆದಾಗ ಈ ಬುಕ್ಸ್ಗಳನ್ನ ನಮ್ಮದೇ ಆದ ಒಂದು ಚೇಂಬರ್ ಇರುತ್ತೆ, ಅದರಲ್ಲಿ ಸಣ್ಣ ಪುಟ್ಟ ಈ ಪದಾಧಿಕಾರಿಗಳ ಸಭೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಕೇಳ್ಕೊಂಡಿದ್ರು. ಈಗಾಗಲೇ ಒಂದು ಯಾವುದೋ ಒಂದು ಆಫೀಸ್ ನೋಡಿದ್ರು.
ಎಲ್ಲಿ ಅನ್ನೋದನ್ನು ನೋಡ್ಬಿಟ್ಟು ಸೂಕ್ತವಾದ ಜಾಗ ನೋಡಿ ಒಂದು ಕಚೇರಿಯನ್ನು ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಉಳಿಸಿ ನಾನು ಈಗಾಗಲೇ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಉಳಿಸಿ ನನ್ನ ಮಾತಿನ ವಿರಾಮ. ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಹಳ ಹೊಸ ಸಂತೋಷದ ಸುದ್ದಿಗಳನ್ನು ಹಂಚಿಕೊಂಡಂತ ನಮ್ಮ ಕೆಡಿಪಿ ಸದಸ್ಯರು ನಮ್ಮೆಲ್ಲರ ಮಾರ್ಗದರ್ಶಕರಿಗೆ ಅಭಿನಂದನೆಗಳಿಗೆ ಧನ್ಯವಾದಗಳು. ಬಹುಶಃ ಅವರು ಹೇಳಿದಂತೆ 2 ಆಟೋ ಸ್ಟ್ಯಾಂಡ್ಗಳು ಮತ್ತೆ ಸಂಘದ ಕಚೇರಿ ನಿಜವಾಗ್ಲೂ ಬಹಳ ಮಹತ್ವವಾಗಿರುತ್ತಿತ್ತು. ಸಂಘಕ್ಕೆ ಒಂದು ರಿಜಿಸ್ಟರ್ಡ್ ಸಂಘಗಳಂದರೆ ಒಂದು ಕಚೇರಿ ಇರಲೇಬೇಕು. ಯಾಕಂತಂದ್ರೆ ನಾವು ಎಲ್ಲ ಬುಕ್ಸು ಮತ್ತೆ ಬೇರೆ ಎಲ್ಲ ಮೇಂಟೆನೆನ್ಸ್ ಮಾಡಲಿಕ್ಕೆ ಬಹಳ ಒಂದು ಒಳ್ಳೆ ಆಲೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಆದಷ್ಟು ಬೇಗ ಅದೆಲ್ಲ ಈಡೇರಲಿ ಅಂತೇಳಿ ನಾನು ಕೂಡ ಶುಭ ಹಾರೈಸ್ತೇನೆ. ಈಗ ನಮ್ಮ ಸಂಘದಲ್ಲಿ ಹಿಂದಿನ ಅಧ್ಯಕ್ಷರು ಮತ್ತು ಅವರ ಟೀಮು ಬಹಳ ಶ್ರಮಪಟ್ಟು ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ. ಚಂದ್ರೇಶ್ ಮತ್ತು ಉಮೇಶ್, ಜಯಾನಂದ, ಹರೀಶ್ ಅವರು ವೇದಿಕೆ ಮುಂಭಾಗಕ್ಕೆ ಕೊಡಬೇಕು. ಅದನ್ನ ಎಲ್ಲ ಗಣ್ಯರು ಗೌರವಿಸಬೇಕು ಅಂತ ಹೇಳಿ ನಾನು ನಮ್ಮ ಹಿಂದಿನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ನಮ್ಮ ಒಂದು ಮನವಿಗೆ ಸ್ವೀಕಾರ ಮಾಡಿ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಸಾವಿತ್ರಿ ಮೇಡಮ್ ಅವರಿಗೆ ಒಂದು ಸಣ್ಣ ಗೌರವ ಸಮರ್ಪಣೆ. ನಮ್ಮೊಟ್ಟಿಗೆ ಸದಾ ಯಾವಾಗಲೂ ಮಾರ್ಗದರ್ಶನ ಸಲಹೆಯನ್ನು ಕೊಡುವಂತ ಅಮರನಾಥ್ ಸರ್ ಅವರಿಗೆ ನಮ್ಮ ನೂತನ ಪದಾಧಿಕಾರಿಗಳು ಒಂದು ಸಣ್ಣ ಗೌರವ ಸಮರ್ಪಣೆ. ಬನ್ನಿ ಬನ್ನಿ ಬನ್ನಿ.
ಒಂದು 5 ನಿಮಿಷದ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಎಲ್ರಿಗೂ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆ ಇದೆ. ದಯಮಾಡಿ ಇದೇ ಥರ ಯಾರು ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಈಗ ಹೊಸದಾಗಿ ಅಧಿಕಾರವನ್ನು ನಮ್ಮ ಚಂದ್ರಶೇಖರ್ ಮಾತಾಡ್ತಾರೆ. ದಯವಿಟ್ಟು ಕ್ಷಮೆ ಇರಲಿ, ಒಂದು ಭಾವಕರಾಗಿದ್ದೆ, ಯಾರು ಮಾತಾಡಕ್ಕಾಗಲಿಲ್ಲ. ಈಗ ನಮ್ಮ ಸ್ವತಂತ್ರ ಆಟೋ ಚಾಲಕರ ಸಂಘದ ಒಂದು ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಉಮೇಶ್ ಅವರು, ಹಾಗೆ ಅಲ್ಲಿ ಖಜಾಂಚಿ ಆಗಿರ್ತಕ್ಕಂತಹ ಉಮೇಶ್ ಅವರು, ಹಾಗೂ ಸಹ ಖಜಾಂಚಿ ಆಗಿರ್ತಕ್ಕಂತಹ ಹ್ಯಾಂಡ್ ಪೋಸ್ಟ್ ಉಮೇಶ್ ಅವರು, ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ದಯಾನಂದ್ ಅವರು, ಇವರು ತುಂಬಾ ಸಾಥ್ ಕೊಟ್ಟಿದ್ದಾರೆ. ಹಾಗೂ ತಾಲೂಕು ಕಮಿಟಿಯಲ್ಲಿ ಸಹ ನಮ್ಮ ನಾಗೇಶ್ ಅವರು, ನಾಗರಾಜ್ ಅವರು, ಹಾಗೂ ನಮ್ಮ ಕಮಿಟಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀನಿವಾಸರವರು, ಹಾಗೂ ಹರೀಶ್ ಅವರು, ಮಾಜಿ ಅಧ್ಯಕ್ಷರುಗಳು, ಎಲ್ಲರ ಸಮ್ಮುಖದಲ್ಲಿ ಈ ಒಂದು ನನ್ನ 2 ವರ್ಷದ ಪೂರ್ಣಾವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಹಕಾರ ಮಾಡಿದಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನೂತನ ಪದಾಧಿಕಾರಿಗಳಿಗೂ ಸಹ ವಿಚಾರ ಏನಂತ ಹೇಳಿದ್ರೆ, ಸಂಘ ಇಷ್ಟು ವರ್ಷಗಳ ಕಾಲ ಸತತವಾಗಿ ಸುಮಾರು 20-27 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇದರಲ್ಲಿ ಅನುಭವ ಉಳ್ಳವರು ತುಂಬಾ ಜನ ಇರೋದ್ರಿಂದ ಅವರು ನಿಮಗೆ ಸಹಕಾರಿಯಾಗಿರ್ತಾರೆ. ಅವರ ಮಾರ್ಗದರ್ಶನದಂತೆ ಎಲ್ಲರೂ ನಡ್ಕೊಂಡು ಅವರ ಒಂದು ನಡವಳಿಕೆಯಲ್ಲಿ ಭಾಗಿಯಾಗಿ ಒಂದು ಯಾವುದೇ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳಿದ್ರೆ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಮಾಡೋದು ಉತ್ತಮ ಅನ್ನೋದ್ರ ಮುಖಾಂತರ ನನ್ನ ಸಲಹೆಯನ್ನು ಕೊಟ್ಟು ಮಾತಿಗೆ ವಿರಾಮ ತರಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಕೊನೆಯದಾಗಿ ಅಧ್ಯಕ್ಷರು ನುಡಿಗಳನ್ನು ಆಡ್ತಾರೆ, ಹೊಸ ಅಧ್ಯಕ್ಷರು. ಅದರ ಮುಂಚಿತವಾಗಿ ತಮ್ಮೆಲ್ಲರಿಗೂ ಪದಾಧಿಕಾರಿಗಳನ್ನ ಪರಿಚಯ ಮಾಡಿಕೊಡುವಂತ ಒಂದು ಸುಸಂದರ್ಭ. ಎಲ್ಲರೂ ಹೊಸ ಪದವಿಯನ್ನು ಪಡೆಯತಕ್ಕಂಥ ಕೊನೆಯ ಅಧ್ಯಕ್ಷರು ಗಣೇಶ್ ಅವರು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಒನ್ನೆಯ ತಮ್ಮಣ್ಣನವರು ಗೌರವಾಧ್ಯಕ್ಷರು, ಇವರು ಸಹ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಅನಿಲ್ ಉಪಾಧ್ಯಕ್ಷರು, ಅವಿನಾಶ್ ಉಪಾಧ್ಯಕ್ಷರು, ರುದ್ರೇಶ್ ಕಡ್ದಾವ್ ಪ್ರಧಾನ ಕಾರ್ಯದರ್ಶಿ, ಶ್ರೇಯಸ್ ಸಹ ಕಾರ್ಯದರ್ಶಿ, ಚೇತನ್ ಬಾನಹಳ್ಳಿ ಸಹ ಕಾರ್ಯದರ್ಶಿ, ಇವರನ್ನ ಎಲ್ಲರನ್ನು ಎಲ್ಲರಿಗೂ ವಿಶ್ವವಾಹಿನಿಯೊಂದಿಗೆ ಹೊಸ ಪದಾಧಿಕಾರಿಗಳಿಗೆ ಒಂದು ಹಿಂದಕ್ಕೆ ಹೋಗ್ಬಿಡಿ. ಅಷ್ಟೇ ಹಿಂದಕ್ಕೆ ಹೋಗಿ ಯಾರು ಹಾಕಿ ಎಲ್ಲ ಹಿಂದಕ್ಕೆ ಹೋಗಿ, ಎಲ್ಲ ಹಿಂದೆ ಹಿಂದೆ ಹಿಂದೆ. ಅಧ್ಯಕ್ಷರು ಹಾಕ್ಬಿಡಿ, ಅಧ್ಯಕ್ಷರು ನಿಮ್ಮ ಹತ್ರ ಇತ್ತು ಇವನಾದ್ರು ಇಷ್ಟೊತ್ತಿಗೆ ಇರಲ್ಲ.
ನೂತನವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗಣೇಶ್ ಅವರು ಅಪೇಕ್ಷೆಯ ನುಡಿಯನ್ನ ಆಡಬೇಕಂತೇಳಿ ನಮ್ಮ ವ್ಯವಸ್ಥೆ. ಹಾಗೆ ಹಿಂದೆ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಹಿರಿಯರು ಎಲ್ಲರೂ ಕೂಡ ಗಣೇಶ್ ಅವರಿಗೆ ತಮ್ಮ ಸಲಹೆ ಸಹಕಾರವನ್ನ ಕೊಟ್ಟು ಸಂಘವನ್ನು ಬೆಳೆಸೋದಕ್ಕೆ ಸಲಹೆ ಸಹಕಾರ ಗಣೇಶರಿಗೆ ಅಧ್ಯಕ್ಷರ ನುಡಿಯನ್ನ ಗಣೇಶ್ ಅವರು ಎಲ್ಲರಿಗೂ ನಮಸ್ಕಾರ. ಸಂತೋಷದಲ್ಲಿ ಆಟ ಸಂಘದ ಮಾಲೀಕರ ಸಂಸ್ಥಾನ ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನನ್ನ ಮಾರ್ಗದರ್ಶಕರಾದ ಸಾವಿತ್ರಿ ಮೇಡಮ್ ಅವರೇ ಹಾಗೂ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ನೂತನ ಗೌರವಾಧ್ಯಕ್ಷರಾದ ಅಮರನಾಥ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು, ನನ್ನ ಎಲ್ಲ ಸ್ವತಃಶೈಲಿ ಆಟೋ ಸಂಘದ ಚಾಲಕರು ಮತ್ತು ಮಾಲೀಕರು, ನನ್ನ ಅಧ್ಯಕ್ಷರಾಗಿ ಹೆಚ್ಚಿನ ಬಹುಮತದೊಂದಿಗೆ ಆಯ್ಕೆ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ಅಧ್ಯಕ್ಷ ಮೊದಲನೆಯ ಧನ್ಯವಾದಗಳು. ಹಿಂದಿನ ಅಧ್ಯಕ್ಷರು ಮತ್ತು ಅವರ ತಂಡ ತುಂಬ ಚೆನ್ನಾಗಿ ಸಂಘವನ್ನು ನಡೆಸಿಕೊಂಡು ಬಂದಿದ್ದು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಹೊಸದಾಗಿ ಆಗಿರುವ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತಿಸುತ್ತಾ ಅಭಿನಂದನೆಯನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಅವಧಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸಂಘದ ಅಭಿವೃದ್ಧಿಗಾಗಿ ಸಂಘದ ಸದಸ್ಯರು ಸಂಪರ್ಕಗಳಿಗೆ ವಂದಿಸುತ್ತೇವೆ. ಹಾಗೆಯೇ ನಮ್ಮ ಎಲ್ಲ ಸಲಹೆ ಸಹಕಾರ ಸದಾ ನನಗೆ ದಿನಗಳಿಗೂ ಮತ್ತೊಮ್ಮೆ ನನಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ನನ್ನ ಮಾತನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಅಧ್ಯಕ್ಷರ ಮಾಡಿದಂಥ ಗಣೇಶರಿಗೆ ಧನ್ಯವಾದಗಳನ್ನು ಯಾರಾದರೂ ಅಭಿನಂದಿಸಿದ್ರೆ ಅವ್ರಿಗೆ ಅಭಿನಂದಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ವೆಂಕಟೇಶ್ ಅವರಿಗೆ ಅಧ್ಯಕ್ಷರ ಅಧಿಕಾರಗಳ ಮಾಲೀಕತ್ವವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ನಗರ ಭಾಗವಹಿಸಿದರು ನಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ತಾಲೂಕು ಅಧಿಕಾರಿಗಳು ಮಾಡಿದಂಥ ಅಮರನಾಥ್ ಅವರು ಕೂಡ ತಾಲೂಕು ಅಧ್ಯಕ್ಷರಾದಂಥ ಹಿರಿಯರು ಮೊದಲಾಗಿರ್ತಕ್ಕಂಥ ಸಮಾಜವನ್ನು ನಡೆಸಿ ಮಾಡಿದ್ದಾರೆ. ಅವರು ನೈತಿಕವಾಗಿ ಧನ್ಯವಾದಗಳನ್ನು ವೇದಿಕೆ ಸದಸ್ಯರು ಮಾಜಿ ಅಧ್ಯಕ್ಷರಾದಂಥ ಶ್ರೀರಾಮಯ್ಯ ನಗರ ಪರವಾಗಿ ಧನ್ಯವಾದಗಳು. ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂಥ ವಿಕಾಸ್ ಅವರು ಅವರಿಗೂ ಸಹ ನಗರ ಪರವಾಗಿ ಧನ್ಯವಾದಗಳನ್ನು ಉಪಾಧ್ಯಕ್ಷರು ನಗರ ಪರವಾಗಿ ಧನ್ಯವಾದಗಳು. ಉಪಾಧ್ಯಕ್ಷರು ಶ್ರೇಯಸ್ ಧನ್ಯವಾದಗಳು. ಚೇತನ್ ಬಾಲಡೆ ಇವರು ಸಹ ಧನ್ಯವಾದಗಳನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಅವರು ಮಾಜಿ ಉಪಾಧ್ಯಕ್ಷರು ಇವರು ಸಹ ನಗರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು ಮಾತನಾಡುತ್ತಿರುವಂಥ ಮಾತಾಡುತ್ತಿರುವಂಥ ಗಣೇಶ ಅವರು ನಗರ ಪರವಾಗಿ ಧನ್ಯವಾದಗಳು. ಹಾಗೆ
ಕಾರ್ಯದರ್ಶಿಯಾಗಿ ತಾಲೂಕು ಸಂಘದ ಕಾರ್ಯದರ್ಶಿಯಾಗಿರುವಂಥ ನಾಗರಾಜ್ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡತಕ್ಕಂಥ ಎಲ್ಲ ಸಂಘದ ಸದಸ್ಯರಿಗೆ ಪದಾಧಿಕಾರಿಗಳಿಗೆ ನೋಡುವಂಥ ವಿವಿಧ ಜವಾಬ್ದಾರಿಗಳಿರುವಂಥ ಎಲ್ಲರಿಗೂ ಮಕ್ಕಳನ್ನ ಧನ್ಯವಾದ ಈ ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿದ್ದೀವಿ. ಎಲ್ಲರಿಗೂ ಒಂದು ಉಪಾಯ ಎಲ್ಲರೂ